ಇದು ಶಿಷ್ಯಂದರು ಮಾಡೋ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಪೇಪರ್ ಆರ್ಟಿಕಲ್ಸ್ ಇವೆಲ್ಲ ನೋಡಿಕೊಂಡು ಸ್ವಲ್ಪ ಅದರ ಬಗ್ಗೆ ಗಮನ ತೋರಿಸ್ಬೇಕು. ಯಾಕಂದರೆ ಈ ಆರ್ಟಿಕಲ್ದು ತುಂಬ ಚೆನ್ನಾಗಿದೆ, ಓಶೋ ಅವರು ಬರೆದಿದ್ದು. ಹೇಗೆ ಈ ಮಹಿಳೆ ಯಾವ ರೀತಿ ಇದ್ರು ಅಂತ. ಇವರನ್ನು ಫಿಸಿಕಲಾಗೂ ನಾನು ನೋಡಿದ್ದೀನಿ. ಸುಮಾರು 78ರಿಂದನೂ 83-84ವರೆಗೂ ಸಂಪರ್ಕ ಆಯ್ತು ನನಗೆ. ಬಿಕಾಸ್ ಐ ವಾಸ್ ವೆರಿ ಫ್ಯಾಸಿನೇಟೆಡ್ ವಿತ್ ಹರ್. ಆಗ ಇಂಟ್ಯೂಷನ್ ಅಂತ ನಮಗೆ ಗೊತ್ತಿರಲಿಲ್ಲ. ಅವಳಿಗೆ ಹೇಗೆ ಇಷ್ಟೊಂದಲ್ಲ, ಅವಳಿಗೆ ಮ್ಯಾಥಮೆಟಿಕ್ಸು ಏನು 26, 29 ಡೆಸಿಮಲ್, 30, 35 ಪೈ ಈಸ್ ಈಕ್ವಲ್ ಟು 3.14. ಅದಾದಮೇಲೆ 0.14. ಸೊ ನಮಗೆ ಫಸ್ಟು ಗೊತ್ತಿದ್ದು ಅದೇನೆ. ಪೈ ಆದಮೇಲೆ ಎಷ್ಟಿತ್ತು ಡೆಸಿಮಲ್ಲು ಅಂತ, 3.14 ಅಂತ ನಮಗೆ ಗೊತ್ತಿರೋದು. ಅದು ಬಿಟ್ಟು ಇನ್ನೆಷ್ಟಿದೆ ಅಂತ ಹೇಳಿ ಟು ದ ಪವರ್ ಆಫ್ 11, 12, 14, 16, 18 ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ. ಆ್ಯಂಡ್ ಅವ್ರನ್ನ ಮ್ಯಾಥಮೆಟಿಕಲ್ ವಿಸರ್ಡ್ ಅಂತಲೇ ಕರೀತಾ ಇದ್ದಿದ್ದು. ನಮಗೂ ಹಂಗೆ ಪರಿಚಯ, ಮ್ಯಾಥಮೆಟಿಕಲ್ ವಿಸರ್ಡ್ ಅಂತಲೇ. ಬಟ್ ಆಕೆ ಹೆಂಗೆ ಒಂದು ಏನಾರು ಆಡಿಯನ್ಸ್ನ ಪಿಕಪ್ ಮಾಡಿ ಯಾವುದೇ ಕ್ವಶ್ಚನ್ ಹೇಳಿದ್ರು ಅದಕ್ಕೆ ಆನ್ಸರ್, ಅದು ಮ್ಯಾಥಮೆಟಿಕಲ್ ಆನ್ಸರ್ ಪಟ್ ಅಂತ ಹೇಳೋಳು ಆಕೆ. ಸೊ ವಿ ಆರ್ ಆಲ್ ವೆರಿ ಹೈಲಿ ಫ್ಯಾಸಿನೇಟೆಡ್. ಅದು ವಿ ಆರ್ ಅ ಗ್ರೂಪ್ ಆಫ್, ನನಗೂ ಲೆಕ್ಕಕ್ಕೂ ಭಾಳ ದೂರ, ಅದು ಬೇರೆ ವಿಚಾರ. ಬಟ್ ಆದರೂ ದ ಫ್ಯಾಸಿನೇಷನ್, ಹೌ ವಾಸ್ ಶಿ ಏಬಲ್ ಟು ಪ್ರೊಡ್ಯೂಸ್ ಇಟ್ ಫ್ರಮ್ ಅವರ್ ಮೈಂಡ್. ಯಾವ ಥರ ಆಕೆ, ನಾವು ಹೀಗೆ ಕ್ವಶ್ಚನ್ ಹೇಳೋಕ್ಕೆ ಮುಂಚೆನೇ ಬೋರ್ಡಲ್ಲಿ ಟಕ ಈ ಥರ ಬೋರ್ಡಲ್ಲಿ ಟಕ ಅಂತ ಬರೆಯೋಕ್ಕೆ ಶುರು ಮಾಡ್ಬಿಡು ಆನ್ಸರು. ಇಟ್ ವಾಸ್ ರೋ ಫ್ಯಾಸಿನೇಟಿಂಗ್. ಆ್ಯಂಡ್ ಅದಾದಮೇಲೆ ದರ್ ವಾಸ್ ಅ ಮ್ಯಾಥಮೆಟಿಕಲ್ ವಿಸರ್ಡ್ ಅಂತಲೇ ಆಕೆನ ಹೆಸರು ಕರೀತಾಯಿದ್ರು. ಓಕೆ, ವಿಸರ್ಡ್ ಅಂದರೆ ಪ್ರಳಯಾಂತಕ. ಸೊ ಆ ಪ್ರಳಯಾಂತಕನ ಹೆಂಗೆ, ಹೌ ಟು ನೋ ಹರ್, ಹೌ ಟು ಅಂಡರ್ಸ್ಟ್ಯಾಂಡ್ ಹರ್ ಮೈಂಡ್ ಅನ್ನೋದು ಗೊತ್ತಾಗ್ತಿಲ್ಲ. ಇಟ್ ವಾಸ್ ರಿಯಲಿ ಎ ಮಿಸ್ಟ್ರಿ ಫಾರ್ ಮೀ ಟಿಲ್ ಅಬೌಟ್ 1996ವರೆಗೂ ತುಂಬಾ ಮಿಸ್ಟ್ರಿ. ಹೆಂಗೆ, ಹೌ ವಾಸ್ ಶಿ ಏಬಲ್ ಟು ರೀಪ್ರೊಡ್ಯೂಸ್ ಫ್ರಮ್ ದ ಮೈಂಡ್ ಅಂತ. ಬಟ್ 96ಅಲ್ಲಿ ದೇವಿಯ ಪ್ರೇರಣೆ ಆದಮೇಲೆ ನನಗೆ ಗೊತ್ತಾಗೋಕ್ಕೆ ಶುರುವಾಯಿತು ದಟ್ ಎವ್ರಿಥಿಂಗ್ ವಾಸ್ ಇಂಟ್ಯೂಷನ್ ಅಂತ. ಆಕೆ ಉತ್ತರ ಕೊಡ್ತಾ ಇದ್ದಿದ್ದೆಲ್ಲ ಇಂಟ್ಯೂಷನ್ನಿಂದ. ನಾವು ಹಿಂಗೊಂದು ಎನಿ ಮ್ಯಾಥಮೆಟಿಕಲ್ ಸಮ್, ಬರೀ 3.14 22/7 ಅಲ್ಲ, ಎನಿ ಮ್ಯಾಥಮೆಟಿಕಲ್ ಇದು ಆ ಥರ ಸೋ ಮಚ್, ಸೋ ಡಿವೈಡೆಡ್ ಬೈ ಸೋ ಆ್ಯಂಡ್ ಸೋ ಈಸ್ ಈಕ್ವಲ್ ಟು ಸೋ ಆ್ಯಂಡ್ ಸೋ ಅಂತ ನಾವಿನ್ನೂ ಕ್ವಶ್ಚನ್ ಬರೆಯೋಕ್ಕೆ ಮುಂಚೆನೇ ಆಲ್ರೆಡಿ ದ ಆನ್ಸರ್ ವಾಸ್ ದೇರ್. ಬರೆಯೋಕ್ಕೆ ಹೋಗಿ ಶುರು ಮಾಡ್ಲು. ಒಂದು ಸಲ ಕೇಳಿಸ್ಕೊಳ್ಳೋರು ಆಕೆ, ಆ ಕೇಳಿಸ್ಕೊಳ್ತಾ ಇದ್ದಾಗೇನೆ ಆನ್ಸರ್ ಬರೆಯೋಕ್ಕೆ ಶುರು ಮಾಡಿಬಿಟ್ಲು. ಇಟ್ ವಾಸ್ ಮೈಂಡ್ ಬಾಗ್ಲಿಂಗ್ ಫಾರ್ ಅಸ್. ಅದೇನು ಅಷ್ಟು ಫಾಸ್ಟಾಗಿ ಹೆಂಗೆ ಬರೀತಾರೆ ಅಂತ. ಓಕೆ, ಬಟ್ ಆಗ 96ಅಲ್ಲೇ ನಂಗೆ ಗೊತ್ತಾಗಿದ್ದು ದ್ಯಾಟ್ ಶಿ ವಾಸ್ ಆಪರೇಟಿಂಗ್ ಓನ್ಲಿ ಆನ್ ಇಂಟ್ಯೂಷನ್. ಪ್ರೇರಣಾಶಕ್ತಿ, ಕ್ವಶ್ಚನ್ ಬರೀತಾ ಇದ್ದಂಗೆ ಆನ್ಸರ್ ಕೊಡಬೇಕಾದ್ರೆ ಪ್ರೇರಣಾಶಕ್ತಿ ಅಲ್ಲೇ ಇನ್ನೇನು ಅಲ್ವಾ, ಇಂಟ್ಯೂಷನ್. ಒಳಗಡೆ ಬರೋತಕ್ಕಂಥ ದೇವಿಯ ಪ್ರೇರಣೆ ಅಥವಾ ದೇವರ ಪ್ರೇರಣೆ ಅಥವಾ ಒಂದು ಸಿದ್ಧಿ, ಅದು ಟ್ಯೂಷನ್ನು. ಒಳಗಡೆ ಬರೋತಕ್ಕಂಥ ಟ್ಯೂಷನ್ನು, ಪರಮಾತ್ಮ ಹೇಳೋತಕ್ಕಂಥ ಟ್ಯೂಷನ್ ಒಳಗಡೆಯಿಂದ, ಇನ್ಸೈಡ್ ಟ್ಯೂಷನ್, ಇಂಟ್ಯೂಷನ್, ಅಂತರ ಪ್ರೇರಣಾ ಶಕ್ತಿ. ನಾವು ಒಂದು ಆಧ್ಯಾತ್ಮಿಕದ ಪ್ರವೃತ್ತಿನಲ್ಲಿ ಬಂದಾದ ಮೇಲೆ the finale for everybody is to bring out intuition. The finale of a human life, the final point, the final culmination of a human life
his intuition. I'm talking about you have to bring out intuition. So the known methods of intuition is we have to have God's grace. ಅದು ಗಾಡಿಂದ ಯಾವ್ದಾದ್ರು ಒಂದು ದೇವರ ಕೃಪೆನ ಒಂದು ಗುರುಗಳ ಮೂಲಕ ಅದು ನಮಗೆ ಬರಬೇಕು. ಫೈನಲ್ ಇದು ಇಸ್ ಬಿಕಾಸ್ ನಾವು ಆ ಗುರುಗಳ ಸಾನ್ನಿಧ್ಯಕ್ಕೆ ನಾವು ಹೋಗಿ ಅಲ್ಲಿ ನಾವು ಒಂದು ತೀವ್ರವಾದಂಥ ಸಾಧನೆ ಇತ್ಯಾದಿ ನಾವು ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಅದು ಇಂಟ್ಯೂಷನ್ನು ತನಗೆ ತಾನೇ ಡೆವಲಪ್ ಆಗಬೇಕು. ವಿ ಹ್ಯಾವ್ ಟು ಡೆವಲಪ್ ದ್ಯಾಟ್ ಪಾರ್ಟ್. ಆ ಇಂಟ್ಯೂಷನ್ನು ಭಾಳ ಮುಖ್ಯವಾಗಿ ಇರೋತಕ್ಕಂಥದ್ದು. ಸೊ ಐ ಆಮ್ ಟ್ರೈಂಗ್ ಟು ಮೇಕ್ ಯು ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್, ನಾವು ಟು ಗೋ ಟು ದ ಸೆಕೆಂಡ್ ಸ್ಟೆಪ್. ಯಾಕೆಂದರೆ ನಮ್ಮಲ್ಲಿ ಆ ಕಾನ್ಷಿಯಸ್ನೆಸ್ ಅನ್ನೋದು ಇಟ್ ಹ್ಯಾಸ್ ಟು ಬಿಕಮ್ ಆ್ಯಕ್ಟಿವ್. ಚೈತನ್ಯ ಅನ್ನೋದು ಇಟ್ ಹ್ಯಾಸ್ ಟು ಬಿಕಮ್ ಆ್ಯಕ್ಟಿವ್. ಆ ಚೈತನ್ಯ ಆ್ಯಕ್ಟಿವ್ ಆಗಬೇಕಾದ್ರೆ ನಾವು ಒಳಗಡೆ ಇರೋತಕ್ಕಂಥ ಅಡಗಿರೋತಕ್ಕಂಥ ನಮ್ಮಲ್ಲಿರೋತಕ್ಕಂಥ ಪ್ರೇರಣಾ ಶಕ್ತಿಯನ್ನು ನಾವು ಅದನ್ನು ಹೊರಗಡೆ ತರಬೇಕು. ವಿ ಹ್ಯಾವ್ ಟು ಬ್ರಿಂಗ್ ಔಟ್ ದ ಪ್ರೇರಣಾ ಶಕ್ತಿ ಔಟ್ಸೈಡ್ ಆಫ್ ಅಸ್. ಅದನ್ನು ವಾಕ್ ಮೂಲಕ, ಆ್ಯಕ್ಷನ್, ವರ್ಡ್ಸ್, ಆ್ಯಕ್ಷನ್ ಆ್ಯಂಡ್ ಸ್ಪೀಚ್, ಇದ್ರ ಮೂಲಕ ನಾವು ಈಚೆ ತೆಗಿಬೇಕು. ಆ ಈಚೆ ತೆಗೆದ್ರೇ ಒಳಗಡೆ ವಿ ಆರ್ ಸಬ್ಮರ್ಜಿಂಗ್, ಅವರ್ ಕಾನ್ಷಿಯಸ್ನೆಸ್ ಇಸ್ ಸಬ್ಮರ್ಜ್ಡ್. ಒಳಗಡೆ ಮುಳುಗೋಗಿದೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್, ಈ ಸಬ್ಮರ್ಜ್ಡ್ ಕಾನ್ಷಿಯಸ್ನೆಸ್ ಅಂದರೆ ಏನರ್ಥ ಅನ್ನೋದು ನನಗೆ ನಿನ್ನೆ ಮಧ್ಯಾಹ್ನ ಪ್ರೇರಣೆ ಆಯಿತು. ಏನು ಅಂದಾಗ ನಾವೆಲ್ಲ ಗಂಜಾಮ್ಗೆ ಹೋಗಿದ್ದೀವಿ. ಗಂಜಾಮ್ ಅಲ್ಲಿ ತಾಯಿ ಸಾನ್ನಿಧ್ಯಕ್ಕೆ ಹೋಗಿದ್ದೀವಿ. ಓಕೆ, ನೆನೆ ಮಧ್ಯಾಹ್ನ ಪ್ರೇರಣೆ ಆಯಿತು. ಒಳಗಡೆ ಆ ಪ್ರವಾಹ ದೇವಸ್ಥಾನದ ಒಳಗಡೆ ಶ್ರೀಚಕ್ರದವರೆಗೂ ಬಂದ್ಬಿಟ್ಟಿದೆ ನೀರು. ಸೊ ನಿನ್ನೆ ಮಧ್ಯಾಹ್ನ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ದೇವಿ ಏನು ನಿನ್ನ ಲೀಲೆ ಇವತ್ತು. ನೋ ಹೌ ಗಂಜಾಮ್ ಎಷ್ಟು ಎತ್ತರ ಇದೆ, ಕೆಳಗಡೆ ಮೆಟ್ಲುಗಳೆಲ್ಲ ಇದೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಪ್ರಾಕಾರದ ಮುಂಚೆಗೆ ಒಂದು ಮೆಟ್ಲಿದೆ. ಅದನ್ನು ಒಂದು 5-6 ಮೆಟ್ಲು 7 ಮೆಟ್ಲು ಇದೆ ಇಲ್ಲಿ. ಅದು ಮೆಟ್ಲನ್ನ ದಾಟ್ಕೊಂಡು ಒಳಗಡೆ ಗರ್ಭಗುಡಿಗೆ ಹೋಗಿ ಅದಾದ ಮೇಲೆ 1.5 ಅಡಿ ಶ್ರೀಚಕ್ರ ಸ್ಥಾಪನೆ ಆಗಿದೆ. ಆ 1.5 ಅಡಿ, ಸೊ ಮೊದಲಿಂದ ಒಂದು 5 ಅಡಿ, ಅದಾದಮೇಲೆ ಪ್ರಾಕಾರದ ಒಳಗಡೆ ಇರೋತಕ್ಕಂಥ ನೆಕ್ಸ್ಟ್ ಮೆಟ್ಲು ಅದೊಂದು 4-5 ಮೆಟ್ಲಿದೆ. ಅದು ಒಂದು 4 ಅಡಿ ಅಂದಾಜು, 9 ಅಡಿ ಆಲ್ಮೋಸ್ಟ್ ಕೆಳಗಡೆ ರೋಡಿಂದ ಅವೆಲ್ಲ ಮಾರ್ತಾರಲ್ಲ, ಆ ಮಾರೋ ಜಾಗದಿಂದ ಆ ವೆಂಡರ್ಸ್ ಎಲ್ಲ ಇದ್ದಾರಲ್ಲ, ಆ ಜಾಗದಿಂದ ಶ್ರೀಚಕ್ರ ಜಸ್ಟ್ 1 ಇಂಚ್ ಕೆಳಗಡೆ ಶ್ರೀಚಕ್ರ. ದೇವರು ಪಾದ ಫುಲ್ ಮುಳುಗೋಗಿದೆ, ಶ್ರೀಚಕ್ರ ಆಲ್ಮೋಸ್ಟ್ ಮುಳುಗೋಗಿದೆ. 1 ಇಂಚು ಗೊತ್ತಾಗತ್ತೆ. ಅದಾದಮೇಲೆ ಇನ್ನು ಎಷ್ಟು ಎತ್ತರಕ್ಕೆ ಹೋಗಿದೆ. ಇದ್ದಕ್ಕಿದ್ದಂಗೆ ದೇವಿಯಿಂದ ಒಂದು ಪ್ರೇರಣೆ ಥರ ಆಯಿತು. ಅದನ್ನು ಕೇಳ್ತಾ ಆ ಫೋಟೋಸ್ ನೋಡ್ತಾ ನನಗೆ ಅದು ಸಡನ್ನಾಗಿ ಅದಾಯಿತು. ಟುಡೇ ವಿ ಆರ್ ಆಪರೇಟಿಂಗ್ ಇನ್ ದಟ್ ಕೈಂಡ್ ಆಫ್ ಅ ಸಬ್ಮರ್ಜ್ಡ್ ಕಾನ್ಷಿಯಸ್ನೆಸ್. ಏನು ಒಂದು ಸತ್ಯ ಗೊತ್ತಾಯಿತು ಅಂದಾಗ, ಆ ದೇವಸ್ಥಾನದ ಫೋಟೋಗಳು ನೋಡಿದಾಗ ನಾನು ಮೊನ್ನೆ ಅಷ್ಟೇ ಇನ್ನೊಬ್ಬರು ಭಕ್ತನ ಕಳಿಸ್ದೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡ್ಕೊಂಬ ಅಂತ. ಇವತ್ತು ಭಾನುವಾರ, ಮೊನ್ನೆ ಶುಕ್ರವಾರ ಕಳಿಸ್ದೆ. ಅವನು ಹೋದಾಗ ಏನಿರಲಿಲ್ಲ, ಸುಮಾರಾಗಿ ನೀರಿತ್ತು. ಬಟ್ ನಿನ್ನೆ ಮಧ್ಯಾಹ್ನದ ಒಳಗಡೆ ಆಲ್ರೆಡಿ ಅಷ್ಟು ಕವರ್ ಆಗೋಗಿದೆ. ಸೊ ಸಡನ್ನಾಗಿ ಒಂದು ಸತ್ಯ ಗೊತ್ತಾಯಿತು, ಸಬ್ಮರ್ಜ್ಡ್ ಕಾನ್ಷಿಯಸ್ನೆಸ್. ನಮಗೆ ಯಾಕೆ ಪ್ರೇರಣೆ ಆಗ್ತಿಲ್ಲ? ವೈ ವಿ ಆರ್ ನಾಟ್ ಗೆಟಿಂಗ್
that kind of an awareness. So I was just sitting ಮಧ್ಯಾಹ್ನ. ಇದು ಸುಮ್ಮನೆ ನನಗೆ I was entering into my heart and my soulಗಿಂತ my heart and my brain. ನಾನು ಯಾಕೆ ಹಿಂಗಾಯಿತು, ಯಾವ ಥರ ಆಯಿತು, ವಾಟ್ ಈಸ್ ದ ಕ್ರೈಟೀರಿಯಾ? ಈಗ ಡಿಸೈಪಲ್ಸು ಡಿವೋಟೀಸ್ ಎಲ್ಲ ಯಾಕೆ ಈ ರೀತಿ ಚೈತನ್ಯ ಮುಳುಗೋಗಿದೆಯಲ್ಲ ಯಾಕೆ ಅಂದಾಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಆ ಫೋಟೋ ಬಂತು ಅಂದ ತಕ್ಷಣ ಆ ಫೋಟೋ ನೋಡಿದಾಗ ನನಗೆ ಗೊತ್ತಾಯಿತು, ದಿಸ್ ಈಸ್ ದಿ ಹೋಲ್ ಥಿಂಗ್. ಟುಡೇ ವಿ ಆರ್ ಇನ್ ದಟ್ ಸಬ್ಮರ್ಜ್ಡ್ ಕಾನ್ಷಿಯಸ್ನೆಸ್. ಮುಳುಗೋಗಿದೆ. ಅದು ಮೋಹ ಇರ್ಬೋದು, ಏನೇ ಇರ್ಬೋದು, ಮೋಹ ವ್ಯಾಮೋಹ ಇರ್ಬೋದು, ಅರಿಷಡ್ ವೈರ್ಯಗಳಿರ್ಬೋದು. Today our consciousness is submerged in our own day-to-day problems because we are not being aware of what we are suffering from. We don't know we are suffering. It is submerged consciousness. ನಿಮಗೆ ಗೊತ್ತಿರೋ ಹಾಗೆ ಕಾನ್ಷಿಯಸ್ನೆಸ್ ಚೈತನ್ಯ, ಈ ಚೈತನ್ಯ ಯಾಕೆ ಮುಳುಗೋಗಿದೆ ಅಂದಾಗ ಅರಿಷಡ್ ವೈರ್ಯಗಳಿಂದ, ಅಹಂಕಾರದಿಂದ, ರಾಗ ದ್ವೇಷ ಮೋಹ ವ್ಯಾಮೋಹ ಅಲ್ವಾ, ಈ ಥರದಲ್ಲೆಲ್ಲ ಇದೆ. ಬಟ್ ಏನೋ ಒಂದು ಕಾರಣ ಇರಬೇಕಲ್ಲ. ದೇವಿ ಪ್ಲೀಸ್ ಟೆಲ್ ಮಿ, ದೇವಿ ಪ್ಲೀಸ್ ಟೆಲ್ ಮಿ, ತಾಯಿ ಇದು ಏನಿದು, ವಾಟ್ ಈಸ್ ದಿಸ್, ಇದೇನು ಹೊಸ್ತಲ್ಲ. ಇದು 3 ವರ್ಷದಿಂದನೂ ಮಳೆ ಬಂದಾಗ ಅದು ಈ ವರ್ಷ ತುಂಬ ಜಾಸ್ತಿ. ಈ ವರ್ಷ ಏನಾಗಿದೆ ಅಂದಾಗ ಎಲ್ಲ ಓಪನ್ ಔಟ್ ಮಾಡಿಬಿಟ್ಟಿದ್ದಾರೆ. ಡ್ಯಾಮ್ಸ್ ಎಲ್ಲ ಓಪನ್ ಔಟ್ ಆಗೋಗಿದೆ. ಆಲ್ ದ ಗೇಟ್ಸ್ ಹ್ಯಾವ್ ಬೀನ್ ಓಪನ್ಡ್. ಸೊ ನೀರು ಬಂದೇ ಬರುತ್ತೆ. ಇದು ಕಾಮನ್ ರೀಸನ್ನು. ಬಟ್ ವೈ, ವಾಟ್ ಈಸ್ ದ, ಇಟ್ ಇಂಡಿಕೇಟ್ಸ್ ಅಸ್ ವಾಟ್ ಡಸ್ ಇಟ್ ಇಂಡಿಕೇಟ್? ವಿ ಹ್ಯಾವ್ ಟು ಲುಕ್ ಇನ್ ಟು ದಟ್ ಸೀರಿಯಸ್ಲಿ. ವಾಟ್ ಈಸ್ ದ ಟ್ರೂತ್ ಬಿಹೈಂಡ್ ದಿಸ್? ವೈ ಈಸ್ ಅವರ್ we are not understanding the finer points of what you are dispersing. ನೀನು ಏನು ಜ್ಞಾನ ವಿತರಣೆ ಮಾಡ್ತಾ ಇದೆಯಾ, ನೀನು ಯಾವ ರೀತಿ ನಮಗೆ ಮೆಸೇಜನ್ನು ಕಳಿಸ್ತಾ ಇದೆಯಾ, ಯಾವ ರೀತಿ ಹುಷಾರಾಗಬೇಕು, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ವಿ ಡೋಂಟ್ ನೋ. ವೈ ಇಸ್ ಇಟ್ ಸೋ? ಸೊ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಕಂಟಂಪ್ಲೇಟ್. ಇದು ಯಾತಕ್ಕೆ ಟುಡೇ ಸಿ, ದೇವಸ್ಥಾನದಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ನೀರು ಬಂದ್ಬಿಟ್ಟಿದೆ. ಅದು ಅದು ಇಟ್ಸ್ ಅ ಕಾಮನ್ ಥಿಂಗ್. ನೀರು ಬಂದರೆ ಪ್ರವಾಹ ಬಂದರೆ ನೀರು. ಆಲ್ ದಿ ಇನಂಡೇಟೆಡ್ ಏರಿಯಾಸ್, ಅಂದರೆ ಏರಿಯಾಸ್ನಲ್ಲಿ ತುಂಬ ಲೋ ಲೆವೆಲ್ ಇದ್ದಾಗ ಇನಂಡೇಟ್ ಆಗುತ್ತೆ. ಇನಂಡೇಟ್ ಅಂದರೆ ನೀರು ತುಂಬಿಕೊಳ್ಳುತ್ತೆ, ಪ್ರವಾಹ ಬರುತ್ತೆ. ಓಕೆ, ಬಟ್ ಯಾತಕ್ಕೆ ಬರುತ್ತೆ? ನಮಗೂ ಅದಕ್ಕೂ ಏನು ಸಂಬಂಧ? ಸಿ, ಆ್ಯಸ್ ಎ ಡಿಸೈಪಲ್, ಸಿ, ನಾನು ಡಿಸೈಪಲ್ಲೇ, ನೀವು ಡಿಸೈಪಲ್ಲೇ, ನನಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ. ಐ ಆಮ್ ಆಲ್ಸೋ ಡಿಸೈಪಲ್, ಯು ಆರ್ ಆಲ್ಸೋ ಡಿಸೈಪಲ್. ಬೋತ್ ಆಫ್ ಅಸ್ ಆರ್ ಡಿಸೈಪಲ್ಸ್ ಆಫ್ ದ ಡಿವೈನ್ ಮದರ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್. ಯಾತಕ್ಕಿದು? ಹಿಂಗೆ ಮಾಡಿದಾಗ, ಈ ಥರ ನಾವು ಯೋಚನೆ ಮಾಡಿದಾಗ, ವಿಲ್ ಅಂಡರ್ಸ್ಟ್ಯಾಂಡ್, ವಿ ಬಿಕಮ್ eco-friendly, environmental friendly. Once we understand what is environment around us, ಯಾವ ರೀತಿ ನಮ್ಮ ವಾತಾವರಣ ಯಾವ ರೀತಿ ಇದೆ, ಆ ವಾತಾವರಣದಲ್ಲಿ ನನ್ನ ಪಾತ್ರ ಏನು, ನಮ್ಮಗಳ ಪಾತ್ರ ಏನು, ನನ್ನ ಪಾತ್ರಕ್ಕಿಂತ ನಮ್ಮಗಳ ಪಾತ್ರ ಏನು. ಆರ್ ವಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ? ವಾಟ್ ಹ್ಯಾವ್ ವಿ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಎನ್ವಿರಾನ್ಮೆಂಟ್? ನಾವು ಯೋಚನೆ ಮಾಡೋದೆಲ್ಲ ತುಂಬ ಅದು ಒಂಥರ ಲೌಕಿಕ, ತುಂಬ ಕೀಳುಮಟ್ಟದ ಯೋಚನೆ. ಯಾಕೆ ಕೀಳುಮಟ್ಟ ಅಂದಾಗ, ಓಕೆ ಪ್ಲ್ಯಾಂಟ್ ಮಾಡಿ ಅಂದರೆ ಟ್ರೀಸ್ನ ಪ್ಲ್ಯಾಂಟ್ ಮಾಡಿ, ಮರಗಳನ್ನ ನೆಡಿ, ಅಗ್ರೇಡ್ ಮಾಡ್ತೀವಿ. ಅದಾದಮೇಲೇನು? ಯು ಹ್ಯಾವ್ ಟು ಗೋ ಆನ್ ಡೀಪರ್. ಅದಾದಮೇಲೇನು? ದೆನ್ ವಾಟ್? ವಿಲ್ ಯು ಬಿ ಸ್ಯಾಟಿಸ್ಫೈಡ್? ದೆನ್ ವಾಟ್? Yes, you will get an answer. What is the answer? Is that enough? Then what ಅಂದಾದಮೇಲೆ, is that enough or is this enough? We are environmental friendly. Agreed. On this, after this what? After this what?
Today, when you look at it in the same way, as every year we calculate our age, ಅಲ್ವಾ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. Yes, in a way we celebrate birthday. Birthday is a celebration. Birthday is a calibration. Birthday is an age celebration. But birthday is the calibration of your consciousness. How do you calibrate your consciousness? When you calibrate your consciousness, you become spiritually alive. You become spiritually alive when you calibrate your consciousness. How do you calibrate your consciousness? So your answer is very simple. Oh, by we do sadhana, oh, ನಾನು ಎಂಥ ಸಾಧನೆ ಮಾಡ್ತೀನಿ, ಇದು ಮಾಡ್ತೀನಿ, ಓ 2 ಗಂಟೆ ಕಾಲ ಸಾಧನೆ ಮಾಡ್ತೀನಿ, 4 ಗಂಟೆ ಕಾಲ ಸಾಧನೆ ಮಾಡ್ತೀನಿ. It's not enough. You have to have a rope and a pulley effect. ನಿಮ್ಮ ಕಾನ್ಷಿಯಸ್ನೆಸ್ ಮುಳುಗೋಗಿದೆ. ಸೊ ಯು ಹ್ಯಾವ್ ಟು ಹ್ಯಾವ್ ಅ rope and a pulley effect. ಬಾವಿನಲ್ಲಿ ಸೇದಬೇಕು ನೀವು. The ಬಾವಿ ಆಫ್ ಯುವರ್ ಕಾನ್ಷಿಯಸ್ನೆಸ್, ನಿಮ್ಮ ಚೈತನ್ಯದ ಬಾವಿನಲ್ಲಿ ನೀವು ರಾಟೆ ಹಾಕಿ ನಿಮ್ಮ ಚೈತನ್ಯನ ಎತ್ತಬೇಕು, ಎಳಿಬೇಕು. ಮೋಸ್ಟ್ ಆಫ್ ಯು ನೋ, ಮೋಸ್ಟ್ ಆಫ್ ಯು ಸ್ಟಿಲ್ ಡೋಂಟ್ ನೋ. ಹೌ ಡು ಯು ಡ್ರಾ ವಾಟರ್ ಫ್ರಮ್ ಅ ವೆಲ್? ಗೊತ್ತಿಲ್ಲ ನಿಮಗೆ. ಇಟ್ ಲುಕ್ಸ್ ಸಿಂಪಲ್, ಬಟ್ ಇಟ್ ಇಸ್ ನಾಟ್ ಸೋ ಸಿಂಪಲ್. ಅದೇ ಥರ ಚೈತನ್ಯ ಮುಳುಗೋಗಿದೆ. ಆ ಚೈತನ್ಯ ಮುಳುಗೋದಾಗ ಅದನ್ನು ಹೆಂಗೆ ಎತ್ತಬೇಕು ನಾವು? ಹೌ ಡು ಯು ಲಿಫ್ಟ್ ಇಟ್? By sadhana. What is the kind of a sadhana? You have to draw out the rope and the pulley. So what is the rope and the pulley? Your breath. Puraka, ರೇಚಕ. ಅದಾದಮೇಲೆ ಒಂದು ಬಾವಿ ಒಳಗಡೆ ಸಾಕಷ್ಟು ನೀರನ್ನ ಈಚೆ ತೆಗಿಬೇಕಾದ್ರೆ 1 ನಿಮಿಷ ನೀರು ಸೇದಿ 1 ನಿಮಿಷ ಆ ರಾಟೆ, ಆ ಪುಲಿನಲ್ಲಿ 1 ನಿಮಿಷ ಸುಧಾರಿಸ್ತೀರಿ ನೀವು. ಯು ಜಸ್ಟ್ ಕ್ಯಾಚ್ ಯುವರ್ ಬ್ರೆತ್ ಅಂತ. ಅದಾದಮೇಲೆ ಆ ಬಕೆಟನ್ನು ಹಿಂಗೆ ಎಳೆದು ಆ ಬಕೆಟನ್ನು ಉಲ್ಟಾ ಮಾಡ್ತೀರಿ. ಪಕ್ಕದಲ್ಲಿರೋ ಒಂದು ವೆಸಲ್, ಪಕ್ಕದಲ್ಲಿರೋ ಒಂದು ಪಾತ್ರೆಯಲ್ಲಿ ಅದನ್ನು ಮಾಡ್ತೀರ. ಯಾಕಂದರೆ ಒಳಗಡೆ ಇರೋ ಇದನ್ನು ತೆಗೆದು ಈಚೆ ಪಕ್ಕದಲ್ಲಿ ಬಾವಿ ಪಕ್ಕ ಇರೋತಕ್ಕಂಥ ಒಂದು ದೊಡ್ಡ ವೆಸಲ್, ದೊಡ್ಡ ಪಾತ್ರೆಯಲ್ಲಿ ಅದನ್ನು ವಾಪಸ್ ಹಾಕ್ತೀರಿ. ಮತ್ತೆ ಒಳಗಡೆ ಬಿಡ್ತೀರಿ. ಮತ್ತೆ ಬಿಡ್ತೀರಾ ನೀವು. ಮತ್ತೆ ನೀರು ತುಂಬ್ತೀರಾ, ಮತ್ತೆ ಎಳಿತೀರಾ, ಮತ್ತೆ ಅದನ್ನು ಮಾಡ್ತೀರಾ. You have to do that back again. So when you go inside the well, ಅಲ್ವಾ, ಅದು ಪೂರಕ. ಹೊರಗಡೆ ಎಳೆದಾಗ ರೇಚಕ. ಆ 1 ನಿಮಿಷ 2 ನಿಮಿಷ ನೀವು ಸುಧಾರಿಸ್ತೀರಲ್ಲ, ಆ ಬಾವಿ ಕಟ್ಟೆನಲ್ಲಿ ನಿಂತ್ಕೊಂಡು ಸ್ವಲ್ಪ ನಿಮ್ಮ ದಮ್ಮನ್ನು ಎಳ್ಕೋತೀರಲ್ಲ, ಆ ದಮ್ಮನ್ನು ಎಳ್ಕೊಂಡು 1 ನಿಮಿಷ ಸುಧಾರಿಸ್ತೀರಲ್ಲ. ಇಟ್ಸ್ ಎ ರೋಪ್ ಆ್ಯಂಡ್ ಅ ಪುಲಿ ಎಫೆಕ್ಟ್. ಅದನ್ನು ಎಳ್ಕೊಂಡಾಗ ಕೊನೆಯಲ್ಲಿ ಹಿಂಗೆ ಹಾಕ್ತೀರ ನೋಡಿ ವಾಪಸ್ಸು. ಬಕೆಟಲ್ಲಿ ತುಂಬಿರೋತಕ್ಕಂಥ ಪಾತ್ರೆನ ತೆಗೆದು, ಅಂದರೆ ಬಕೆಟ್ನ ತೆಗೆದು ಈಚೆ ಪಾತ್ರೆಗೆ ಹಾಕ್ತಿರಲ್ಲ, ಬಂದಾಗ 1 ನಿಮಿಷ ನೀವು ಸುಸ್ತಾಗತ್ತಲ್ಲ, ದಟ್ ಈಸ್ ಕುಂಭಕ. ಪೂರಕ ರಾಟೆ ಹಾಕೋದು, ಎಳ್ಕೊಳ್ಳೋದು ರೇಚಕ. ಅಲ್ಲಿ 1 ನಿಮಿಷ ನೀವು ನೋಡಿ, ಅಲ್ಲಿ ಇರ್ತೀರ ನೋಡಿ, ಕುಂಭಕ. ಆ ಕುಂಭಕದಲ್ಲಿ ಏನಾಗುತ್ತೆ ಅಂದಾಗ, ಸುಸ್ತಾಗೋ ಟೈಮಲ್ಲಿ ಇದನ್ನು ನಾವು ಪೂರಕ ರೇಚಕ ಅಂತ ಶ್ವಾಸದಲ್ಲಿ ನಾವು ಎಳ್ಕೊಂಡ್ರೆ ರೋಪ್ ಆ್ಯಂಡ್ ಪುಲಿ ಎಫೆಕ್ಟ್. ಆಗ ವೆನ್ ಯು ಟೇಕ್ 1 or 2 deep breaths, and that is
ವಾಟ್ ವಿ ಕಾಲ್ ಇಟ್ ಆ್ಯಸ್, ಆ ಟೈಮಲ್ಲಿ ನಿಮ್ಮ ಉಸಿರು ಸ್ಟೇಬಲ್ ಆಗಿರುತ್ತೆ. ಹೋಗೋ ಕೆಲಸ, ಮಾಡಿರೋತಕ್ಕಂಥ ಕೆಲಸದಲ್ಲಿ ನಿಮ್ಮಲ್ಲಿ ಒಂದು ಸುಧಾರಣೆ ಬರುತ್ತೆ. ಆ ಸುಧಾರಣೆ ಭಾಳ ಇಂಪಾರ್ಟೆಂಟಾಗಿ ನೀವಿಲ್ಲಿ ಅಬ್ಸರ್ವ್ ಮಾಡೋದು. ಪೂರಕ, ರೇಚಕ, ಕುಂಭಕ. ಸೊ ವೆನ್ ಯು ಡೂ, ಇದೇನಾಗುತ್ತೆ ಅಂದಾಗ ನಮ್ಮ ಚೈತನ್ಯದಲ್ಲಿ ಒಳಗಡೆ ಇರೋತಕ್ಕಂಥ ಆತ್ಮಸ್ಪಂದನ, ಆತ್ಮಶಕ್ತಿ ಹೊರಗಡೆ ನಾವು ಎಳ್ಕೊಂಡಾಗ ನಮಗೆ ಮೆದುಳಿಗೆ ಹೋಗಿ ಹೃದಯ, ಗಂಟಲು, ಮೆದುಳಿಗೆ ಹೋಗಿ ಆ ಪಾತ್ರೆ ಅನ್ನೋತಕ್ಕಂಥ ತುಂಬಿರೋ ನೀರು, ಆ ಸೇದಿರೋತಕ್ಕಂಥ ನೀರು ನಮ್ಮ ಹೃದಯ, ನಮ್ಮ ಗಂಟಲು ಹಾಗೂ ನಮ್ಮ ಮೆದುಳು, ಆ ಮೆದುಳಿಗೆ ಹೋಗಿ ನಿಂತ್ಕೊಳ್ಳುತ್ತೆ. That exhalation and that kumbhaka, when you pull your breath out, and then that will forcibly pull yourself and settle in the kantaka, in that Vishuddha chakra, and then in the Agnya chakra, and then goes on to the Sahasrara. This is how you draw your breath out. And do it. ಆ ಥರ. ಅದಕ್ಕೆ ಸೋಹಂ ಸೋಹಂ ಸೋಹಂ. ಆ ಹಮ್ ಅಂದಾಗ ಆ ಎಳ್ಕೊಂಡಿರೋತಕ್ಕಂಥ ಶ್ವಾಸವ ಇಲ್ಲಿ ಗಂಟ್ಲಿಂದ ಇಲ್ಲಿ ಆಗ್ನೇಯವರೆಗೂ, ಅಲ್ಲ ವಿಶುದ್ಧದಿಂದ ಆಗ್ನೇಯದಿಂದ ಇಟ್ ವಿಲ್ ಗೋ ಟು ದ ಸಹಸ್ರಾರ, ವೇರ್ ದೇರ್ ಈಸ್ ಅ ವೆಸಲ್ ಟು ಗೆಟ್ ದಟ್ ಕೈಂಡ್ ಆಫ್ ಅನ್ ಇಂಟ್ಯೂಷನ್. ಇಲ್ಲಿರೋ ಬ್ರೆತ್ತಿಂದ all the active or all the cells of the brain, 1 million, 10 million cells have to be activated in your brain. ನಾವು ಇವತ್ತಿನ ದಿವಸ 10,000, 20,000 ಅಬ್ಬಬ್ಬಾ ಅಂದರೆ 100,000 ಸೆಲ್ಸ್ ಅಷ್ಟೇ. 10,000, 20,000 ಸೆಲ್ಸೇ ಬ್ರೈನ್ದು. It will make you reasonably average person. 10,000, 20,000 ಸೆಲ್ಸ್ ಏನಾರು ಆ್ಯಕ್ಟಿವೇಟ್ ಮಾಡಿದ್ರೆ ಓಕೆ, ಯು ಆರ್ ಅನ್ ಆ್ಯಕ್ಟಿವ್ ಪರ್ಸನ್, ಮೆಂಟಲಿ ಆ್ಯಕ್ಟಿವ್, ಫಿಸಿಕಲಿ ಆ್ಯಕ್ಟಿವ್. ಬಟ್ ಇಂಟ್ಯೂಷನ್ has to start only after 10 million cells are activated. ಇಂಟ್ಯೂಷನ್, ಪ್ರೇರಣಾ ಶಕ್ತಿ ಯಾವಾಗ ಬರುತ್ತೆ? 10 ಮಿಲಿಯನ್ ಸೆಲ್ಸ್, 10,000 ಕೋಟಿ ಸೆಲ್ಗಳು ಬರುತ್ತೆ. ಆಗ ನೋಡಿ, then you are in the process of enlightenment. But don't worry, you are already in the process of Puraka, Rechaka. Don't force your breath into Kumbhaka. Nilspedi. But periodically read articles like this so that you will be inspired. When you read as recently as Shakuntala Devi, where Osho has done that, then we'll understand how this wonderful lady operated. Of late, only in 96, I came to know that she is operating only on intuition. ನಾನು ಹೆಂಗೆ ಮ್ಯಾಥಮೆಟಿಕ್ಸ್ ಮಾಡ್ತಾರೆ ಇಟ್ ವಾಸ್ ಅ ಮೈಂಡ್ ಬಾಗ್ಲಿಂಗ್. ಇದು 83 to 96, 13 years. I never knew how she operated. 13 ವರ್ಷ. That is the beautiful thing. ಆಮೇಲೆ ನನಗೆ ಒಂದು ಸೆಕೆಂಡಲ್ಲಿ ನಂಗೆ ರಿವೀಲ್ ಆಯಿತು ದೇವಿ ಬಂದಾದಮೇಲೆ.
ಶಿ ಈಸ್ ವರ್ಕ್ಡ್ ಓನ್ಲಿ ಆನ್ ಇಂಟ್ಯೂಷನ್, ಪ್ರೇರಣಾ ಶಕ್ತಿ ಅಂತ. ಹಾಗೆ ಹೌ ಶಿ ಆಪರೇಟೆಡ್ ಇಂಟ್ಯೂಷನ್. ಗುಡ್. ಎಸ್, ಯು ಕ್ಯಾನ್ ಸ್ಟಾರ್ಟ್. ಜಯ ಮಾತಾ. ಓಂ ಜಯ ಮಾತಾ. ಓಂ ಜಯ ಗುರುದೇವ. ಮ್ಯಾಜಿಕ್ ಆಫ್ ಇಂಟ್ಯೂಷನ್ ವಿತ್ ಶಕುಂತಲಾ ದೇವಿ. ಎಡಿಟೋರಿಯಲ್ ಬೈ ಓಶೋ. ಕರೆಕ್ಟ್. Intuition is in some ways like instinct, and in other ways absolutely unlike instinct. Correct. In still other ways it is like intellect, and yet in other ways absolutely against intellect. Exactly. Paradox ಅದು. ನಾವು ಹೆಂಗೆ ಭಾವಿಸ್ತೀವಿ ಆ ಥರ. ಬಟ್ ಲಕಿಲಿ ಇಟ್ ಕಾಟ್ ಮೈ ಐ. ಈಗ ನಾರ್ಮಲಿ ನಾನು ಈ ಲೆಫ್ಟ್ ಹ್ಯಾಂಡ್ ಕಾರ್ನರಿಂದ ರೈಟ್ ಹ್ಯಾಂಡ್ ಸೈಡ್ ಬಾಟಮ್ವರೆಗೂ ಓದೋನು ನಾನು. ಓದಿ. ಸೊ ಇಂಟ್ಯೂಷನ್ ಆ್ಯಂಡ್ ಇಂಟೆಲೆಕ್ಟ್ ಓದಿ. ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಓನ್ಲಿ. Intuition is in some ways like instinct. Exactly. And in other ways absolutely unlike instinct. ಇಂದ್ರಿಯಗಳಿಂದ ಬರೋದೆಲ್ಲ ಇನ್ಸ್ಟಿಂಕ್ಟ್. ಇನ್ಸ್ಟಿಂಕ್ಟ್ ಅಂದರೆ ಕ್ಷಣಿಕ, ಆ ಮೊಮೆಂಟಲ್ಲಿ ಕ್ಷಣಿಕವಾಗಿ ಬರೋತಕ್ಕಂಥದ್ದೆಲ್ಲ. ಈಗ ಉದಾಹರಣೆಗೆ ರಿಫ್ಲೆಕ್ಸು, ಯಾರವರು ಬಾಲ್ ಎಸಿದ್ದಾರೆ ಹಿಂಗೆ ಹಿಡಿತೀವಿ ನಾವು, ಆ ಕಡೆ ಹೋಗಿ ಹಿಡಿತೀವಿ ಅಲ್ವಾ. ಅಥವಾ ಏನಾದ್ರು ಒಂದು ಕೈ ಜಾರಿ ಬೀಳುತ್ತೆ, ಅದನ್ನು ಹಿಂಗೆ ಹಿಡ್ಕೋತೀವಿ, ಹಿಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಮಾಡೋದೆಲ್ಲ ಇನ್ಸ್ಟಿಂಕ್ಟ್ ಅಲ್ವಾ. ನೆಕ್ಸ್ಟ್ ಓದಿ, ನೆಕ್ಸ್ಟ್ ಲೈನ್ ಅಲ್ಲೇ ಓದೋದಿರುತ್ತೆ. ಹೇಳಿ. In still other ways it is like intellect, and in yet other ways absolutely against intellect. This is one class where I am trying to teach you between reflexes and between coordination, between intuition. ಸ್ವಲ್ಪ ನಿಧಾನ ಆದರೂ ನಾನು ನಿಮಗೆ ಕರೆಕ್ಟಾಗಿ ತಲೆಗೆ ಹೇಳಬೇಕದು. ದೇವರು ಕೊಟ್ಟಿರೋತಕ್ಕಂಥ ವರಪ್ರಸಾದ ಏನು ಅಂದರೆ ಪ್ರೇರಣಾ ಶಕ್ತಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. 5-6 ವರ್ಷ 7 ವರ್ಷ ಹಳ್ಳಿಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಹೇಳೋದು ಒಂದು ಪ್ರತೀತಿ ಇದೆ. ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು 6-7 ವರ್ಷ 8 ವರ್ಷ ಹುಡುಗನ್ನ ಕರೆಸ್ತಾರೆ. ಕರೆಸಿ ಇದರಲ್ಲಿ ಯಾವುದೋ ಒಂದು ಚೀಟಿ ಎತ್ತು ಅಂತಾರೆ. ಆ ಚೀಟಿ ಎತ್ತತ್ತೆ ಆ ಮಗು. 6 ವರ್ಷ 7 ವರ್ಷ ಅಷ್ಟೇ, ಅದಕ್ಕಿಂತ ಹೆಚ್ಚಿರಲ್ಲ ಆ ಮಗುಗೆ. ಅಂಥ ಮಕ್ಕಳೇ ಕರೆಸ್ತಾರೆ. ಕರೆಸಿದಾಗ ಚೀಟಿ ಎತ್ತಿದಾಗ ಆ ಚೀಟಿನಲ್ಲಿ ಏನು ಆನ್ಸರ್ ಬರುತ್ತೋ ಆ ಆನ್ಸರೇ ದೇವರ ಇಷ್ಟ ಅಂತ ಹೇಳ್ಬಿಡ್ತಾರೆ ಅದನ್ನು. ಅದು ನೀವು ನೋಡಿದ್ದೀರಾ? ಎಕ್ಸ್ಪೋಷರ್ ಹೆಂಗಿದೆ ಅಂತ ನಾವು ನೋಡೋದು. ಮೋಸ್ಟ್ ಆಫ್ ಯು ಮೇ ಬಿ ಎಕ್ಸ್ಪೋಸ್ಡ್, ಮೇ ನಾಟ್ ಬಿ ಎಕ್ಸ್ಪೋಸ್ಡ್ ಟು ದೋಸ್ ಥಿಂಗ್ಸ್ ಬಿಕಾಸ್ ಅ ಚೈಲ್ಡ್ ಇಸ್ ಸೆಟ್ ಟು ಬಿ ಇನ್ನೋಸೆಂಟ್. ಅದಕ್ಕೇನೋ ಮುಂದಾಲೋಚನೆ ಇರಲ್ಲ. So when a child is innocent, it says very clearly that the intuition is more predominant in a child who is innocent. ಅದು ಚೀಟಿನ ಒಂದು ಮಗು ಕೈನಲ್ಲಿ, ಒಂದು ಮಗುನೋ ಮಗಳೋ, ಮೇಲ್ ಆರ್ ಫೀಮೇಲ್ ಚೈಲ್ಡ್, ಅದು ಕೈಲಿ ಎತ್ತಿಸಿದಾಗ ಅದೇ ಪ್ರತೀತಿ ದೇವರು ಕೊಟ್ಟಿರೋ ಉತ್ತರ ಅಂತ ಹೇಳಿಬಿಡ್ತಾರೆ. ಓಕೆ. ಸೊ ಅದಕ್ಕೇನು ದೇ ಡೋಂಟ್ ಕೌಂಟ್ರಾಕ್ಟ್ ದಟ್. ಅದನ್ನು ಯಾರನ್ನೂ ಎದುರಿಸಲ್ಲ. ಅದೇ ಸರಿ ದೇವರ ವಿಚಾರ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪದ್ಧತಿ ಏನಿದೆ ಅಂದರೆ, ದೇವ್ರ ಮುಂದೆ ಹೋಗ್ಬಿಟ್ಟು ಒಂದು 4-5 ಚೀಟಿಗಳನ್ನ ಹಾಕಿಬಿಟ್ಟು ಅದ್ರ ಮೇಲೆ ನೀವುಗಳೇ ಯಾರು ದೊಡ್ಡವರೇ ಯಾರು ಬಂದು, ಇದು ಯಾವ ಚೀಟಿ ಅನ್ನೋದು ಗೊತ್ತಾಗಲ್ಲ ದೊಡ್ಡವ್ರಿಗೆ, ಒಂದು ಚೀಟಿ ಅದಪ್ಪ ಅಂತಾರೆ. ಇನ್ನೊಂದು ಪದ್ಧತಿ, ಆ ಚೀಟಿ ಎತ್ತು ಕೊಡ್ತಾರೆ, ಆ ಚೀಟಿನ ತೆಗಿತಾರೆ. ಅಲ್ಲಿ ಏನಿದೆಯೋ ಮೆಸೇಜು, ಆ ಮೆಸೇಜು ದೇವರ ಸಂದೇಶ ಅಂತ ಹೇಳ್ತಾರೆ. ಇದನ್ನು ನೋಡಿರ್ತೀರ.
ಅಲ್ವಾ? ಅದು ಹೇಳ್ದಂಗೆ ಪಾಲಿಸ್ತಾರೆ. ಅಲ್ಲಿ ಎಲ್ಲಿ ಬುದ್ಧಿ ಯೂಸ್ ಮಾಡ್ತಾರೋ ಇದು ಹಿಂಗಾಯ್ತೋ ಹಿಂಗಾಗಲ್ಲ, ದೇ ವಿಲ್ ಫೋರ್ಸ್ ದ ಇಶ್ಯೂ ಕೆಲವು ಕಡೆ. ಸೊ ಇದು ರಿಫ್ಲೆಕ್ಸಸ್ಸು, ಇದೇ ರಿಫ್ಲೆಕ್ಸ್. ಓಕೆ, ಆ ರಿಫ್ಲೆಕ್ಸ್ ಯಾವ ಥರ ಅನ್ನೋದು ಸೆನ್ಸಿಟಿವ್ ಆಗಿರ್ಬೇಕು ನಾವು. ಓಕೆ, ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಲೈನ್ ಓದಿ. Guruji, till the level of human being, below the level of human being, God has blessed all the creatures with this instinct, where they are for food, for their survival. All their instincts are based upon their adaptability to that particular surroundings. Correct. So that is why the animals can immediately sense if there is an earthquake coming. Correct. Or immediately sense if there is any change in the environment, and they quickly run for shelter. Correct. So they are operating on instinct, the survival instincts, and their food and the preservation of their life. So when all of us also have the same kind of instincts, but we are not sharpened those kind of instincts because we have risen above that fear of survival. Exactly. So now we Survival of the fittest. Survival of the fittest. So now we are now operating more on the capacity of the brain to give us those signals. Instead of getting the signals from the nature, we are depending more on the capacity of the brain to lead us in that direction. Right. But that what is told to us is that each and every cell of the body, What is told to us, Allah? What is told to you? through science. What is told to you through science? What is told to us through science is that each and every nerve is capable of getting that stimulus, getting that kind of a sensation from the external Stimulus world. is the right word. Correct. So that response to that stimulus is that sensation that is given to it through the nerves, and it gives that kind of a response. So whatever we are doing as an instinct, it's all based on the external stimuli that we are receiving. So today man is now operating on the basics of all that instinct that has been continued through the evolution process. Plus God has now blessed us with the power of intuition if we listen to that inner voice. That inner voice which tells what to expect, how to react, how not to react. All that which comes from within is intuition. And all the sensations that we perceive from outside world is instinct. Agreed. Instinct is okay. But intuitionally, now up to instinct, all that is 100% fine. Agreed. Now what I'm going to say and trying to say is how to be on the progress or on the path of intuition. Is there a path for intuition, or there is absolutely no path to get intuition? So today's subject is there a path to approach? Is there a path into intuition, or is there no other path for intuition? ಈಗ ನೋ ಅದರ್ ಪಾತ್ ಅಂತ ಹೇಳಿದ್ರೆ ನಾನೇ ಐ ಬಿಕಮ್ ಅ ಪ್ಯಾರಾಡಾಕ್ಸ್ ಮೈಸೆಲ್ಫ್. From 1996 I am only depending on intuition. I do sittings. All that intuition is what is called as Prerana Shakti in Kannada. Okay. So I myself, I am a paradox. I am trying to merge a little bit of what most of you like logically. I am trying to blend in as much as possible logic along with intuition, but
Frankly speaking, I cannot keep in terms with logic. So most of my day-to-day happenings or most of my things is, to most of you, almost 100% of you, is illogical. Okay. If the society has to understand me, then I have to become logical. Today the society doesn't understand me because I am illogical. Intuition, okay. So I was just thinking, our consciousness, is it logical or illogical? Is the big question mark. Is it logical or illogical? Because I am trying to teach you philosophy. I am not trying to teach you at the PhD level. On the PhD level subject idu. Is it logical or illogical? It's a paradox. ಹೀಗೂ ಸರಿ ಹಾಗೂ ಸರಿ. ಈಗ ನನ್ನ ಜೀವನನೇ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಯು ಮೇ ಬಿ ರೈಟ್. ಐ ಆಮ್ ಟೆಲ್ಲಿಂಗ್ ಯು ಐ ಆಮ್ ರೈಟ್, ಯು ಆರ್ ಟೆಲ್ಲಿಂಗ್ ಯು ಐ ಆಮ್ ನಾಟ್ ರೈಟ್. ಏನು ಮಾಡ್ತೀರಾ ನೀವು? ದಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್. So when you go back to my own statements, when logic ends, divinity begins. When analyzing ends, divinity begins. ಆಮೇಲೆ ಇನ್ನೊಂದೇನೋ, when reasoning ends, divinity begins. ಇದನ್ನು ಆಗಲೇ ಹೇಳಿದ್ದೆ ನಾನು. ನನ್ನ ಮನಸ್ಸಲ್ಲಿ ಏನೇನು ಆಗ್ತಿತ್ತೋ ಅದನ್ನೆಲ್ಲ ನಾನು ಆಗಲೇ ಬರೆದುಬಿಟ್ಟಿದ್ದೆ. ಇಸ್ ಓನ್ಲಿ ಪಾರ್ಟ್ 2 ನಿಮ್ಮದು. ಪಾರ್ಟ್ 1 ನೀವು ನೋಡಿಲ್ಲ, ನೀವು ಕೇಳಿದ್ದೀರ ಅಷ್ಟೆ. ಪಾರ್ಟ್ 1 ಹೇಳಿಬಿಟ್ಟಿದ್ದೆ. ಸೊ ಹೂ ಆಮ್ ಐ? ನೀವಲ್ಲ. ಹೂ ಆಮ್ ಐ? ಕಾನ್ಷಿಯಸ್ನೆಸ್. ಈಸ್ ಇಟ್ ಲಾಜಿಕಲ್ ಆರ್ ಇಲ್ಲಾಜಿಕಲ್? ದಟ್ ಈಸ್ ದ $1 million ಕ್ವಶನ್. ನಿಮಗೆ that is a $1 million question. And today I am trying to make you understand, can logic be illogical? Can intuition be logical or illogical? Depends on your nature of mind. Depends on your nature of mind. ಯಾವ ಪರಿಸ್ಥಿತಿ ನಿಮ್ಮ ಬುದ್ಧಿ ಇದೆ. ಒಂದು ಸ್ಮಾಲ್ ಕ್ಲೂ ಕೊಟ್ಟೆ. If we are intelligent, if we use 1 million of our brain cells, there are 10 million to the power of 10 million brain cells inside us. So, what is our IQ? 1 million cells use ಮಾಡಿದ್ರೆ our IQ, according to Albert Einstein, is phenomenal. ಆದರೆ ನಮಗೆ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬರಬೇಕಾದ್ರೆ, ಫಸ್ಟ್ ಆಫ್ ಆಲ್ ಟು ಜನರೇಟ್ ದ ಬೇಸಿಕ್ ಲೆವೆಲ್ ಆಫ್ ಇಂಟ್ರೆಸ್ಟ್, ವಿ ಶುಡ್ ಹ್ಯಾವ್ ದಟ್ ಕೈಂಡ್ ಆಫ್ ಅನ್ ಇಂಟ್ರೆಸ್ಟಿವ್ ಮೈಂಡ್ ಅನ್ನೋಕ್ಕಿಂತ ಇಂಟ್ಯೂಟಿವ್ ಮೈಂಡ್ ಟು ಜನರೇಟ್ ಇಂಟ್ರೆಸ್ಟ್. ಅಂಡರ್ಸ್ಟ್ಯಾಂಡ್? ಫಾರ್ ಎಕ್ಸಾಂಪಲ್, ಐ ವಾಸ್ ಟೀಚಿಂಗ್ ಇನ್ ಮೈ ಫಸ್ಟ್ ಇಯರ್ ಇಂಜಿನಿಯರಿಂಗ್ Gray's Anatomy. I was teaching Gray's Anatomy. It's a text. ಹೇಳಿದ್ದು ನರ್ವ್ಸ್ ಎಲ್ಲ ಹೆಂಗಿದೆ, ಹಿಂಗೆ ಏನು ಎತ್ತ ಅಂತ. ಡ್ಯೂರಿಂಗ್ ಮೈ ಫಸ್ಟ್ ಇಯರ್ ಇಂಜಿನಿಯರಿಂಗ್, ವೆನ್ ಐ ವಾಸ್ ಸ್ಟಡಿಯಿಂಗ್, ಮುಚ್ಚಿಟ್ಕೊಂಡು ಓದ್ತಾ ಇದ್ದೆ. ಆಗ ಸುಮಾರು ಜನ ಫಸ್ಟ್ ಇಯರ್ ಮೆಡಿಸನಲ್ಲಿದ್ದರು ನನ್ನ ಫ್ರೆಂಡ್ಸು. ಅವ್ರ ಕೈಲಿ ಇಸ್ಕೊಂಡು ಅವರ ಮೈಸೂರು ಮೆಡಿಕಲ್ ಕಾಲೇಜಿಂದ ತೊಗೊಂಡು ಆ ಬುಕ್ಸ್ ಎಲ್ಲ ಆದಷ್ಟು ಓದೋಕ್ಕೆ ನಾನು ರೆಫರೆನ್ಸ್ ಎಲ್ಲ ಮಾಡ್ತಾಯಿದ್ದೆ. ಐ ವಾಸ್ ನಾಟ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ದೋಸ್ ಥಿಂಗ್ಸ್, ಬಟ್ ಐ ವಾಂಟೆಡ್ ಟು ನೋ ಹೌ ಡು ದೀಸ್ ಪೀಪಲ್ ಆಪರೇಟ್ ಅಂತ. ಆಪರೇಟ್ ಅಂದರೆ ಮೈಂಡ್ ಆಪರೇಷನ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಆಪರೇಷನ್. ಇದೆಲ್ಲ ಏನೊಂದು ಗೊತ್ತಿರಲಿಲ್ಲ. ಸೊ ದಟ್ಸ್ ವೈ ಈ ಥರ ಕ್ವಶನ್ಸ್ ಎಲ್ಲ ಬರೋದು ನಮಗೆ. ಇದೆಲ್ಲ ಕಾನ್ಷಿಯಸ್ನೆಸ್ನಲ್ಲಿ ಪ್ರೇರಣೆ ಆಗೋತಕ್ಕಂಥ ಶಕ್ತಿಗಳು.
ನಾವು ಏನಾದ್ರು ಒಂದು ಮಾರ್ಗದಲ್ಲಿ ಹೋದಾಗ ಆ ಮಾರ್ಗದಲ್ಲಿ ಯಾವ್ಯಾವ ಪ್ರಶ್ನೆ ಬರುತ್ತೆ ಅನ್ನೋದು ನಮ್ಮೊಳಗಡೆ ಗೊತ್ತಾಗತ್ತೆ. ಓಕೆ, ಎಲ್ಲ ಗೊತ್ತಾಗುತ್ತೆ. ಈವನ್ ಟುಡೇ ಡೇ ಇನ್ ಆ್ಯಂಡ್ ಡೇ ಔಟ್ ಐ ಓನ್ಲಿ ಮೈ ಫೇವರೆಟ್ ಸಬ್ಜೆಕ್ಟ್ ಇಸ್ ಫೊರೆನ್ಸಿಕ್ ಫೈಲ್ಸ್. ಎಲ್ಲ ಫೊರೆನ್ಸಿಕ್ ಮ್ಯಾಟ್ರೆಲ್ಲ ಹೆಂಗೆ ಮರ್ಡರ್ ಆಯಿತು, ಯಾವ ಥರ ಇದಿತ್ತು ಅಂತ ಫೊರೆನ್ಸಿಕ್ ಸೈಡಲ್ಲಿ ಯಾವ ಥರ ಒಬ್ಬ ಕ್ರಿಮಿನಲ್ ತಲೆ ಯೂಸ್ ಮಾಡ್ದ, ಯಾವ ಥರ ಅವನು ಬ್ಯಾಂಕನ್ನು ಕದ್ದ, ಯಾವ ಥರ ಮಿಕ್ಕಿದ ವಿಚಾರ ಎಲ್ಲ ಕದ್ಕೊಂಡ, ಅವನು ಎಷ್ಟು ತಲೆ ಯೂಸ್ ಮಾಡ್ದ, ಹಾಗೂ ಅವನ ತಲೆ ಯೂಸ್ ಮಾಡಿದಾಗ ಯಾವ ರೀತಿ ಕ್ರಿಮಿನಾಲಜಿಸ್ಟ್ ಇದ್ದಾರೆ ಅದನ್ನು ಆ ರೀತಿ ಅನಲೈಸ್ ಮಾಡಿ ಅದನ್ನು ಕಂಡುಹಿಡಿಯೋತಕ್ಕಂಥವರು, ಯಾವ ರೀತಿ ಕ್ರಿಮಿನಲ್ ಸೈನ್ಸು ಅಥವಾ ಫೊರೆನ್ಸಿಕ್ ಸೈನ್ಸ್ ಇದೆ, ಫಿಂಗರ್ ಪ್ರಿಂಟಿಂದ ಹಿಡ್ಕೊಂಡು DNA ಹಿಡ್ಕೊಂಡು ಯಾವ ರೀತಿ ಕಂಡುಹಿಡಿತಾರೆ, ಯಾವ ಥರ ಅದನ್ನು ಕಂಡುಹಿಡಿತಾರೆ, ಯಾವ್ಯಾವ ಪ್ರಕೃತಿನಲ್ಲಿ ಯಾವ್ಯಾವ ಥರ ಹುಳಗಳಿರುತ್ತೆ, ಆ ಹುಳಗಳು ಯಾವ್ಯಾವದಿದೆ, ಯಾವ್ಯಾವ ರೀತಿ ಆ ಫೊರೆನ್ಸಿಕ್ಸ್ ಫೈಲ್ಸಲ್ಲಿ ಫೊರೆನ್ಸಿಕ್ ಸೈನ್ಸಲ್ಲಿ ಯಾವ ರೀತಿ ಅದರಲ್ಲಿ ಪ್ರೋತ್ಸಾಹ ಕೊಡ್ತಾರೆ, ಪ್ರಕೃತಿ ಯಾವ ರೀತಿ ಅದು ಪ್ರೋತ್ಸಾಹ ಕೊಡುತ್ತೆ, ಏನು ಎತ್ತ, ಈ ಥರದ್ದೆಲ್ಲ ದಿಸ್ ಈಸ್ ಮೈ ಇಂಟ್ರೆಸ್ಟ್. ಓಕೆ, ಇದೆಲ್ಲ ಅದಕ್ಕೆ ಕಾನ್ಷಿಯಸ್ನೆಸ್ಗೆ ನಾವು ಹೋಗಬೇಕು. ಯಾವ ಥರ ಕಾನ್ಷಿಯಸ್ನೆಸ್ ಇದೆ, ಯಾವ ರೀತಿ ಪ್ರೇರಣೆ ಆಗುತ್ತೆ, ಇದ್ದಕ್ಕಿದ್ದಂಗೆ ಇಂಟ್ಯೂಷನ್ ಬರುತ್ತೆ. ಇಂಟ್ಯೂಷನ್ ನಿಮಗೆ ಗೊತ್ತಿರೋಂಗೆ ಇದು ಪಾಸ್ಟು, ಇದು ಪ್ರೆಸೆಂಟು, ಇದು ಫ್ಯೂಚರ್, ಈ ರೀತಿ ಸುಮಾರು ಸಲ ಹೇಳಿದ್ದೀನಿ ನಾನು. ಸೊ ಒಂದೊಂದು ಸಲ ನನಗೆ ಗೊತ್ತಾಗಲ್ಲ ಅದು ಯಾವ ಪ್ರೆಸೆಂಟ್ ಇದೆಯೋ, ಪಾಸ್ಟ್ ಇದೆಯೋ, ಫ್ಯೂಚರ್ ಇದೆಯೋ ಗೊತ್ತಾಗಲ್ಲ. ಅದು ಒಂದು ಸ್ವಲ್ಪ ಕೇಂದ್ರೀಕೃತ ಮಾಡಿದ್ರೆ ಮನಸ್ಸು ಓಹೋ ಇದು ಫ್ಯೂಚರ್ ಇದೆ, ಇದು ಪಾಸ್ಟ್ ಇದೆ. ಅದಕ್ಕೆ ಒಂದೊಂದು ಸಲ ನಾನು ಕ್ರಾಸ್ ಕ್ವಶ್ಚನ್ ಮಾಡ್ತೀನಿ ಬಂದವ್ರಿಗೆ, ಇದು ಪಾಸ್ಟಲ್ಲಿದೆಯೋ, ಪ್ರೆಸೆಂಟಲ್ಲಿದೆಯೋ, ಫ್ಯೂಚರ್ಲಿದೆಯೋ ಅಂತ. In a nice way, I have to ask them. You see? So this is my internal science. ಇಲ್ಲಾಂದರೆ ಆಗಲ್ಲ. ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ನೇಚರ್. ಈಗ ಇದರಲ್ಲಿ ದೇವ್ರ ಏನು ಪಾತ್ರ ಇದೆ ಇಲ್ಲಿ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಋಷಿ ಮುನಿಗಳು ಮೆನ್ ಆಫ್ ವಿಸ್ಡಮ್. ಋಷಿ ಮುನಿಗಳಿಗೆ ಮೆನ್ ಆಫ್ ವಿಸ್ಡಮ್ ಅಂತ ಕರೆಯೋದು. ಆ ಋಷಿ ಮುನಿಗಳ ಮೆನ್ ಆಫ್ ವಿಸ್ಡಮ್ ಅದನ್ನು ಯಾವ ರೀತಿ ಅನಲೈಸ್ ಮಾಡಿದ್ದಾರೆ, ಅದನ್ನು ಅವ್ರ ಪ್ರೇರಣಾ ಶಕ್ತಿಗಳು ಯಾವ ರೀತಿ ತಗೊಳ್ತಾರೆ. ಸಿ, ದಟ್ ಈಸ್ ಆ್ಯಂಥ್ರಪಾಲಜಿಕಲ್ ಸೈನ್ಸ್. ಹ್ಯೂಮನ್ ನೇಚರ್, ಹ್ಯೂಮನ್ ಬಿಹೇವಿಯರ್ನ ಕಂಡುಹಿಡಿದು ಅದರಲ್ಲಿ ಸಾಕಷ್ಟು ತರ್ಕದಿಂದ, ಜಿಜ್ಞಾಸದಿಂದ ಅದನ್ನು ಮಾಡಿ ಅದನ್ನು ವಿಶ್ಲೇಷಣೆ ಮಾಡೋದೇ ಅದೇ ಹ್ಯೂಮನ್ ಸೈಕಾಲಜಿ. ಅದನ್ನು ಯಾವ ರೀತಿ ಮಾಡ್ತಾರೆ, ಒಬ್ಬ ಮನುಷ್ಯ ಹೇಗೆ, ಅವನಲ್ಲಿರೋ ನಿಮಗೆ ಗೊತ್ತಾಗೋದು ಹಂಗೆ ಪಾಸಿಟಿವು, ನೆಗೆಟಿವು, ಪ್ಲಸ್ ಪಾಯಿಂಟ್ಸು, ಮೈನಸ್ ಪಾಯಿಂಟ್ಸ್ ಅಷ್ಟೇ. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ವೆನ್ ಯು ಗೋ ಡೀಪರ್ ಆ್ಯಂಡ್ ಡೀಪರ್ ಆ್ಯಂಡ್ ಡೀಪರ್ ಇನ್ ಟು ದ ಸೋಲ್ ಲೆವೆಲ್, ಹಾರ್ಟ್ ಒಳಗಡೆ ಇರೋದು ಸೋಲು, ಅದು ಎಷ್ಟಿದೆ, ವಾಟ್ ಈಸ್ ದಿ ಪವರ್ ಆಫ್ ದ ಸೋಲ್, ಬ್ರಹ್ಮಾಂಡ. ಆ್ಯಂಡ್ ವಾಟ್ ಈಸ್ ದಿ ಸೈಜ್ ಆಫ್ ದ ಸೋಲ್, 1/10,000 ದ ರೂಟ್ ಆಫ್ ಅ ಹೇರ್. ಒಂದು ಕೂದಲು ಕಿತ್ತಿದಾಗ ಅದರಲ್ಲಿ ಒಂದು ಬಿಳಿ ಅಂಶ ಇದೆಯಲ್ಲ, ಆ ಬಿಳಿ ಅಂಶ, ಆ ಬೇರು, ಆ ಕೂದಲು ಬೇರಿನಲ್ಲಿ ಅದನ್ನು 10,000 ಸಲ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ಅದನ್ನು ಭೇದಿಸಿದ್ರೆ ಅದರಲ್ಲಿ ಒಂದು ಭಾಗ ನಮ್ಮ ಆತ್ಮದ ಒಂದು ಶಕ್ತಿ. ಅದು ಯಾವ ಆಕಾರ ಏನಿದೆ, 1/10,000 ಪಾರ್ಟ್ ಆಫ್ ದ ರೂಟ್ ಆಫ್ ಅ ಹೇರ್. ಒಂದು ಬಿಳಿ ಕೂದಲು ಹಿಂಗೆ ತೆಗೆದಾಗ ಅದ್ರ ಒಳಗಡೆ ಬಿಳಿ ಇದೆಯಲ್ಲ, ಅದರಲ್ಲಿ 10,000 ಸಲ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ಅದನ್ನು ನೀವು ನೋಡಿದ್ರೆ ಅಷ್ಟೇ ನಮ್ಮ ಆತ್ಮದ ಸೈಜು. ಆ ಆತ್ಮ ಎಷ್ಟು ಬ್ರಹ್ಮಾಂಡವಾದಂಥ ಕೆಲಸ ಮಾಡುತ್ತೆ ಅದು. ಯೋಚನೆ ಮಾಡಿದ್ದೀರಾ? ಇದು the microscopic part of 1/10,000 the part of a root of a hair ನಮ್ಮ ಆತ್ಮ.
ಆ ಸೈಜ್ ಇರಬೇಕಾದ್ರೆ ಇನ್ನು ಎಂಥ ಬ್ರಹ್ಮಾಂಡವಾದಂಥ ನಮ್ಮ ವಿಚಾರ ಅದು. ಅದಕ್ಕೆ ನಮ್ಮ ಬ್ರೈನ್ ಸೆಲ್ಸ್, ನಮ್ಮ ತಲೆಗಳು ಕೂಡ, ತಲೆ ಒಳಗಡೆ ಇರೋ ಸೆಲ್ಸು ಕೂಡ ಅಷ್ಟು ಬ್ರಹ್ಮಾಂಡ ಶಕ್ತಿ. ಅದಕ್ಕೆ ನಾವು ಈ ಥರ ವ್ಯಕ್ತಿಗಳನ್ನೆಲ್ಲ ಪ್ರಳಯಾಂತಕ ಅಂತ ಹೇಳೋದು ಕನ್ನಡದಲ್ಲಿ. ಹೀ ಸಿಂಪ್ಲಿ ಸೂಪರ್ಬ್ ಅಂತ ನಾವು ಹೇಳ್ತೀವಿ. ಬಿಕಾಸ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ದ ಹಾರ್ಟ್ ಆಫ್ ಅ ಹ್ಯೂಮನ್ ಬೀಯಿಂಗ್, ನಾರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪವರ್ ಇನ್ ದಟ್ ಸೆಲ್ ಆಫ್ ದ ಬ್ರೈನ್ ಸೆಲ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಅಷ್ಟೊಂದು ಬ್ರಹ್ಮಾಂಡವಾದಂಥ ಶಕ್ತಿ ಇದೆ. ಆ್ಯಂಡ್ ದಟ್ ಇಸ್ ವಾಟ್ ಅವರ್ ಸ್ಮೃತೀಸ್ ಆ್ಯಂಡ್ ಶ್ರುತೀಸ್ ಹ್ಯಾವ್ ಟೋಲ್ಡ್. ದಟ್ ಇಸ್ ವಾಟ್ ದ ಮೆನ್ ಆಫ್ ವಿಸ್ಡಮ್ ಹ್ಯಾವ್ ಟೋಲ್ಡ್ ಇನ್ ಆಲ್ ದ ಪುರಾಣಾಸ್, ಇನ್ ಆಲ್ ದ ವೇದಾಸ್, ಇನ್ ದ ಉಪನಿಷತ್ಸ್. ಅಷ್ಟೊಂದು ಬ್ರಹ್ಮಾಂಡ ಶಕ್ತಿ ಈ ಪಿಂಡಾಂಡದಲ್ಲಿದೆ. ದೇವರು ಬ್ರಹ್ಮಾಂಡ, ಈ ಪಿಂಡಾಂಡ, ಒಂದೊಂದು ಸೆಲ್, ಒಂದೊಂದು ಜೀವ ಅಣುಗಳಲ್ಲಿ, ಒಂದೊಂದು ಜೀವಕೋಶ ಅಣುಗಳಲ್ಲಿ that kind of a crystallization, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ನಾವು ದೇವರಿಗೆ ಹೇಳ್ತೀವಿ. ಅಣುನಲ್ಲೂ ಇದ್ದಾನೆ, ಮಹತ್ತಾದಂಥ ಬೆಟ್ಟದಲ್ಲೂ ಇದ್ದಾನೆ. ಅರ್ಥ ಏನು? ಒಂದು ಕೂದಲ ಒಂದು ಕೆಳಗಡೆ ಇರೋತಕ್ಕಂಥದ್ದು ಒಂದು ಬೇರ್ನಲ್ಲಿ ಇಷ್ಟೊಂದು ಪವರ್ ಬ್ರಹ್ಮಾಂಡ ಇರಬೇಕಾದ್ರೆ ಇನ್ನು ಒಳಗಡೆ ಎಷ್ಟೆಷ್ಟು ಬ್ರಹ್ಮಾಂಡ ಇರಬೇಕು. ಈ ಸೈಂಟಿಸ್ಟ್ ಆಗಿರೋ ಐನ್ಸ್ಟೈನಲ್ಲಿ ಯಾವ ಥರ ಅವನು ಬ್ರೈನ್ ಸೆಲ್ಸ್ ಇರಬೇಕು, ನಮ್ಗಳಿಗೆ ಯಾವ ಥರ ಇದೆ, ಹೆಂಗಿದೆ ಕಂಪೇರ್ ಮಾಡ್ಕೊಳ್ಬೇಕು. ಆ ಕಂಪೇರ್ ಮಾಡ್ಕೊಳ್ಳೋಕ್ಕೂ ನಮ್ಮಲ್ಲಿ ಬ್ರೈನ್ ಸೆಲ್ಸ್ ಇರಬೇಕು. ವಿ ಶುಡ್ ಹ್ಯಾವ್ ದಟ್ ಬ್ರೈನ್ ಸೆಲ್ಸ್ to understand the essence of a brain, the essence of an ordinary scientific brain. There is a scientific brain, there is a philosophical brain, and there is an industrious brain. ಪ್ರೇರಣಾ ಸೈಂಟಿಫಿಕ್ ಬ್ರೈನ್ ಆದರೆ ಏನು, ಎಲ್ಲ ಸಾಕಷ್ಟು ರಿಸರ್ಚ್ ಮಾಡೋತಕ್ಕಂಥ ಬ್ರೈನು. ಮಾಡಿದ್ದನ್ನು ಮಾಡಿ ಹೇಳ್ಕೊಡೋತಕ್ಕಂಥ ಕೆಲಸಗಳನ್ನ ಹೇಳಿ ಮಾಡಿಸೋನು ಇಂಡಸ್ಟ್ರಿಯಸ್ ಬ್ರೈನು. ಚಾಚು ಬಿಡದೆ ಎಲ್ಲ ಟಕ್ 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 ಅಂತ ಡಿಸಿಪ್ಲಿನ್ಡ್ ಬ್ರೈನ್ ಇದ್ರೇ ಅದು ಇಟ್ ಇಸ್ ಆನ್ ಇಂಡಸ್ಟ್ರಿಯಸ್ ಬ್ರೈನ್. ಟೈಮ್ ಟು ಟೈಮ್ ಮಾಡೋದು. ಆಲ್ಬರ್ಟ್ ಐನ್ಸ್ಟೀನ್ ಅಂತವ್ರಲ್ಲ ಇಲಸ್ಟ್ರಿಯಸ್ ಬ್ರೈನ್. ಪ್ರೇರಣಾ ಚೆನ್ನಾಗಿರೋದು, ಸುಮ್ಮನೆ ಕೂತಂಗೆ ಉಳಿಯೋದಲ್ಲ. ಆರ್ಕಿಮಿಡೀಸ್ ಯುರೇಕಾ 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 ಅಂತ ನೀರೊಳಗಡೆ ಮುಳುಗ್ಬಿಟ್ಟು ಯುರೇಕಾ ಯುರೇಕಾ ಅಂತ ಎದ್ದು ಬಂದ ಅವನು ಈಚೆ. ಎಲ್ಲರೂ ಆರ್ಕಿಮಿಡೀಸೆ. ಹುಟ್ತಾನೆ ತಾಯಿ ಗರ್ಭದಲ್ಲೇ ಹುಟ್ಟೋದು. ತಾಯಿ ಗರ್ಭದಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಇರೋದರಿಂದ ಆ ತಾಯಿ ಗರ್ಭ ಏನು ಮಾಡುತ್ತೆ ಅಂದಾಗ ನಮ್ಮಲ್ಲಿ ಇರೋತಕ್ಕಂಥ ಪ್ರೇರಣಾ ಶಕ್ತಿ ಕೊಡುತ್ತೆ. ದೇವಿ ತಾಯಿ ಕೊಡ್ತಾಳೆ. ಇಲಸ್ಟ್ರಿಯಸ್ ಬ್ರೈನ್ ಆಗಬೇಕು. ಇಲಸ್ಟ್ರಿಯಸ್ ಬ್ರೈನ್ ಅಂತಂದರೆ ಇಂಟ್ಯೂಷನ್ ಇರಬೇಕು. ಇಂಟ್ಯೂಷನ್ ಆದರೆ ದ ಹೋಲ್ ಲೈಫ್ ಬಿಕಮ್ಸ್ ಇಲಸ್ಟ್ರಿಯಸ್. ಇಫ್ ಯು ಆಲ್ರೆಡಿ ಹ್ಯಾವ್ ಅನ್ ಇಂಟ್ಯೂಟಿವ್ ಬ್ರೈನ್, ದಟ್ ಮೀನ್ಸ್ ಯುವರ್ ಲೈಫ್ ಬಿಕಮ್ಸ್ ವೆರಿ ಇಲಸ್ಟ್ರಿಯಸ್. ಪ್ರಚಂಡ. ಇಲಸ್ಟ್ರಿಯಸ್ ಅಂದರೆ ಏನು? ವಿಶ್ವಖ್ಯಾತಿ. ವೆನ್ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಅನ್ ಇಂಟ್ಯೂಷನ್ ಕಂಬೈನ್ಡ್ ವಿತ್ ಹಾರ್ಡ್ ಎಫರ್ಟ್ ಆ್ಯಂಡ್ ಹಾರ್ಡ್ ವರ್ಕ್, ಆಟೋಮ್ಯಾಟಿಕ್ಲಿ you become illustrious. There are a lot of examples like this which you yourself can find out. ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾರೆ. ಪ್ರಾಬ್ಲಮ್ ಏನಿಲ್ಲ, ಯು ಕ್ಯಾನ್ ಡೂ ಇಟ್. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ನಾವು. ಇಲ್ಲ ಆಧ್ಯಾತ್ಮಿಕದ ಸಾಧನೆ, ಇಲ್ಲ ಅಂದರೆ ಒಂದು ನಿಯಮ ನಿಷ್ಠೆ ಇಟ್ಕೊಂಡಿರತಕ್ಕಂಥ ಒಂದು ಡಿಸಿಪ್ಲಿನ್ಡ್ ಅಪ್ರೋಚಲ್ಲಿ ಒಂದು ಸಾಧನೆ ಮಾಡಬೇಕು. ಡಿಸಿಪ್ಲಿನ್ ಗಿವ್ಸ್ ಯು ಆಲ್ಸೋ ಸಾಧನೆ ಮಾಡಬೇಕಾದ್ರೆ ಒಂದು ರೀತಿ ನಮ್ಮಲ್ಲಿ ಒಂದು ದೃಢ ಮನಸ್ಸಿರಬೇಕು. ಮತ್ತು ಹೋಗತಕ್ಕಂಥ ನೋಟಕ್ಕಿಂತ ಮುಂಚೆ ಒಂದು ದೃಷ್ಟಿ ಇರಬೇಕು ಜೀವನದಲ್ಲಿ. ನಾನು ಉದ್ಧಾರ ಆಗಬೇಕು, ನಾನು ಇದನ್ನು ಬಿಡಬೇಕು, ಇದನ್ನು ತಗೋಬೇಕು, ಇದನ್ನು ನಾನು ಸ್ವೀಕರಿಸಬೇಕು, ಇಂಥ ಒಂದು ಏರಿಯಾಸು ಇಂಥ ಒಂದನ್ನು ನಾನು ಬಿಡಬೇಕು ನನ್ನ ಜೀವನದಲ್ಲಿ. ಸೋಂಬೇರಿತನ, ಆಲಸ್ಯ, ಟಯರ್ಡ್ನೆಸ್,
ಅಸಾಢ್ಯದನ, ಅಸಡೆ, ಅದನ್ನೆಲ್ಲ ಬಿಡಬೇಕಾದ್ರೆ ಸೋಂಬೇರಿ ಆಗಬಾರ್ದು. ಐ ಶುಡ್ ಬಿಕಮ್ ಒಂಥರ ವರ್ಕಹಾಲಿಕ್ ಥರ ಒಂದು ರೀತಿ ನಿಯಮ ನಿಷ್ಠೆ, ದಿಕ್ಕು ದೆಸೆ ಕೊಟ್ಟಿರತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ನಿಯಮ ನಿಷ್ಠೆಯನ್ನು ನಾವು ಫಾಲೋ ಮಾಡಿದ್ರೆ, ಡಿಸಿಪ್ಲಿನ್ಡ್ ಅಪ್ರೋಚ್ ಇದ್ದರೆ ಲೈಫ್ನಲ್ಲಿ, ದೆನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿಲ್ ಆಲ್ಸೋ ಬಿಕಮ್ ಇಂಟ್ಯೂಟಿವ್. ಇಲ್ಲ ಇಂಟ್ಯೂಟಿವ್ ಆದರೆ ಡಿಸಿಪ್ಲಿನ್ ಇರಬೇಕು, ಡಿಸಿಪ್ಲಿನ್ ಆದರೆ ಇಂಟ್ಯೂಟಿವ್ ಆಗಬೇಕು. ಬೋತ್ ವಿಲ್ ಗೋ ಟುಗೆದರ್ ಟು ಮೇಕ್ ಯು ಹೈಲಿ ಇಂಡಸ್ಟ್ರಿಯಸ್ ಆ್ಯಂಡ್ ಡಿಸಿಪ್ಲಿನ್ಡ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗಿರೋತಕ್ಕಂಥ ವಿಚಾರ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆಮೇಲೆ ಒಂದು ವರ್ಕ್ ಕಲ್ಚರ್ ಇಟ್ಕೋಬೇಕು. ಅದೇ ಥರ ಲೈಫಲ್ಲಿ ಸಾಧನೆ ಮಾಡ್ತಾ ಬಂದಾಗ ಇಂಟ್ಯೂಟಿವ್ ಕಲ್ಚರ್ಲಿ ನೀವು ಬರಬೇಕು. ಓಕೆ, ದೆರ್ ಆರ್ ಟೂ ವೇಸ್. ಐದರ್ ಯು ಶುಡ್ ಹ್ಯಾವ್ ಅನ್ ಇಂಟ್ಯೂಟಿವ್ ಕಲ್ಚರ್ ಆರ್ ಯು ಹ್ಯಾವ್ ಟು ಹ್ಯಾವ್ ಏನಂತೆ ನೆಕ್ಸ್ಟು ವರ್ಕ್ ಕಲ್ಚರ್. ವರ್ಕ್ ಕಲ್ಚರ್ ಇರಬೇಕು, ಇಲ್ಲ ಇಂಟ್ಯೂಟಿವ್ ಕಲ್ಚರ್ ಇರಬೇಕು. ಸಾಧನೆ ಮಾಡಬೇಕು, ಇಲ್ಲಾಂದರೆ ವರ್ಕಲ್ಲಿ ಶ್ರದ್ಧೆ, ಭಕ್ತಿ, ಶರಣಾಗತಿ ಅಂತ ಹೇಳೋತಕ್ಕಂಥ ವರ್ಕ್ನಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು, ಡೈರೆಕ್ಷನ್ ಇರಬೇಕದು. ಅದರಲ್ಲಿ ಇದ್ದರೆ ಸಾಕು. ಆಟೋಮೆಟಿಕ್ಲಿ ಇಫ್ ಯು ಬಿಕಮ್ ವೆರಿ ಹಾರ್ಡ್ ವರ್ಕ್, ಯಾವುದು ಯಂಗ್ಸ್ಟರ್ಸ್ ನೀವಿದ್ದರೆ ಇಲ್ಲಿ ಏನಾಗುತ್ತೆ ಅಂದಾಗ ಸ್ವಲ್ಪ ಹಾರ್ಡ್ ವರ್ಕ್ ಡಿಸಿಪ್ಲಿನ್ ಇದ್ದಾಗ ಖಂಡಿತವಾಗಲೂ ನಿಮಗೆ ಎಫರ್ಟ್ಸ್ ವಿಲ್ ನಾಟ್ ಗೋ ವೇಸ್ಟ್ ಅಟ್ ಆಲ್. ದಿಸ್ ವಿ ಹ್ಯಾವ್ ಟು ಫಾಲೋ ಪ್ರಿನ್ಸಿಪಲಿ. ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರಬೇಕು. ದಿಸ್ ಈಸ್ ವೆರಿ ಗುಡ್ ಟು ಫಾಲೋ ದಿಸ್ ಕೈಂಡ್ ಆಫ್ ಅ ಕಲ್ಚರ್. ನಾನು ಹೇಳಿದ್ನಲ್ಲ, ರೋಪ್ ಆ್ಯಂಡ್ ಪುಲಿ, ಹಗ್ಗ ಹೃದಯದ ಒಳಗಡೆ, ನಮ್ಮ ಅಂತರದ ಒಳಗಡೆ ನಾವು ಹಗ್ಗ ಹಾಕಿ, ಬಕೆಟನ್ನು ಹಾಕಿ, ರಾಟೆ ಸಿಸ್ಟಮ್ನಲ್ಲಿ ನಮ್ಮ ಶ್ವಾಸವನ್ನು ಎಳ್ಕೊಂಡು ಹೊರಗಡೆ ಗಂಟ್ಲಿಂದ ಆ ಕಡೆ ಮೆದುಳಿಗೆ ಚೆಲ್ಲಬೇಕದು. ಸೊ ವೆನ್ ಯು ಪುಲ್ ಔಟ್ ದ ಬ್ರೆತ್ in the kind of an intuitive force, the breath will go and soak the mind and completely generate intuitive power. Soham, soham, hamsa. This is rule, standard rule. Standard rule. Aham sa. ಶತಾಯಗತಾಯ ಪ್ರಯತ್ನ ಮಾಡೋದಲ್ಲ, ವಿತ್ ಅನ್ ಇಂಟೆಂಟ್. ನಮ್ಮ ಇಂಟೆನ್ಷನ್ ಶುದ್ಧವಾಗಿ ಪರಿಶುದ್ಧವಾಗಿದ್ದಾಗ ಬ್ರೈನ್ ಒಳಗಡೆ ಏನು ಮಾಡುತ್ತೆ, ನಾವು ಹೇಳ್ಕೊಂಡಿರೋ ಶ್ವಾಸ ಮೆದುಳಿಗೆ ಹೋಗಿ ಆ ಮೆದುಳೆಲ್ಲ, ಆ ಮೆದುಳು ಸೆಲ್ಸ್ ಎಲ್ಲ ಅಲ್ಲಿ ಇರೋತಕ್ಕಂಥ ನಮ್ಮ ಕುಂಭಕದಲ್ಲಿ ಅದರ ಇಂಧನನ ತಗೊಂಡೋಗಿ ನಮ್ಮ ಒಳಗಡೆ ಇರೋತಕ್ಕಂಥ 10 ಕೋಟಿ ಬ್ರೈನ್ ಸೆಲ್ಸ್ ಎಲ್ಲನೂ ತನಗೆ ತಾನೇ ಅದು ಆ್ಯಕ್ಟಿವೇಟ್ ಮಾಡಿ ಎನರ್ಜೈಸಿಂಗ್ ಅಂದರೆ ಆ್ಯಕ್ಟಿವೇಶನ್ ಮಾಡಾದಮೇಲೆ ನಮ್ಮಲ್ಲಿ ಇರೋತಕ್ಕಂಥ ಜಾಗೃತ ಶಕ್ತಿ, ಎನರ್ಜೈಸೇಷನ್, ಆ ಜಾಗೃತ ಶಕ್ತಿ ಹೆಚ್ಚು ಮಾಡ್ತಾ ಹೋದಾಗ ನಮ್ಮ ತಲೆಯೆಲ್ಲ ಒಂದು ಸ್ವಲ್ಪ ಗಿಣ್ಣನ್ನುತ್ತೆ. ಯು ಗೆಟ್ ಅ ಫೀಲಿಂಗ್ ವೈಬ್ರೇಟಿಂಗ್. ಯಾವಾಗ ತಲೆ ಗಿಣ್ಣನಕ್ಕೆ ಶುರು ಆಗುತ್ತೋ ದಟ್ ಮೀನ್ಸ್ ಯು ಹ್ಯಾವ್ ಸ್ಟಾರ್ಟೆಡ್ ವೈಬ್ರೇಟಿಂಗ್. ಆಲ್ ದಟ್ ವೈಬ್ರೇಷನ್ ಇನ್ ಈಚ್ ಆ್ಯಂಡ್ ಎವ್ರಿ ಸೆಲ್ is felt in the Agnya Chakra. The throbbing of the brains will culminate in the Agnya Chakra and gives you a kind of a mild sensational throbbing. ಥ್ರಾಬ್ ಅಂದರೆ ಮಿಡಿತ. ಒಂದು ಮಿಡಿತ ಶುರುವಾಗುತ್ತೆ ಆಗ್ನೇಯ ಚಕ್ರದಲ್ಲಿ. ಭ್ರೂ ಮಧ್ಯೆ ಇರೋತಕ್ಕಂಥ ಆಗ್ನೇಯ ಚಕ್ರದಲ್ಲಿ ಒಂದು ರೀತಿ ಮಿಡಿತ ಶುರುವಾಗುತ್ತೆ. ಪಟಕ್ ಪಟಕ್
ಟಟಕ್ ಟಟಕ್ ವಿತೌಟ್ ಎನಿ ಸೌಂಡ್, ನೋ ಸೌಂಡ್. ಆ ಸೌಂಡ್ ಶುರು ಆಗುತ್ತೆ. ಆ್ಯಂಡ್ ದಟ್ ಸೌಂಡ್ ಎಲ್ಲಿ ಶುರು ಆಗುತ್ತೆ ಅಂತ ಗೊತ್ತಾಗಲ್ಲ. ಇಲ್ಲಿ ಶುರು ಆಗ್ತಾ ಇದೆಯೋ, ಗಂಟ್ಲಲ್ಲಿ ಶುರು ಆಗಿದೆಯೋ, ಹೃದಯದಲ್ಲಿ ಶುರು ಆಗ್ತಾ ಇದೆಯೋ, ಅಥವಾ ಎರಡು ಕಿವಿ ಮಧ್ಯ ಶುರು ಆಗ್ತಾ ಇದೆಯೋ ಅನ್ನೋದು ಗೊತ್ತಾಗಲ್ಲ. ಯು ಡೋಂಟ್ ನೋ ವೇರ್ ದಿ ಆರಿಜಿನ್ ಇಸ್, ಬಿಕಾಸ್ ದಿ ಆರಿಜಿನ್ ಇಸ್ ಅಬೌವ್ ದಿ neck region or from the neck region. But it starts from that center of the chest. ಆ ಸೆಂಟರ್ ಆಫ್ ದ ಚೆಸ್ಟಿಂದ, ಎದೆ ಮಧ್ಯದಲ್ಲಿ, ಆ ಎದೆ ಗೂಡು ಮಧ್ಯದಲ್ಲಿ ಅಲ್ಲಿ ನಿಮಗೆ ಅದು ಶುರು ಆಗುತ್ತೆ. ಆ ಶಬ್ದ ಶುರು ಆದಾಗ ಏನೋ ಒಂದು ರೀತಿ ತಲೆಯೆಲ್ಲ ಗಿಣ್ಣನ್ನುತ್ತೆ, ಈ ಆಗ್ನೇಯ ಚಕ್ರ ಗಿಣ್ಣನ್ನುತ್ತೆ, ಈ ಕುತ್ತಿಗೆಯಿಂದ ಆಚೆ ಏನೋ ಒಂಥರ ಯು ಗೆಟ್ ಅ ಫೀಲಿಂಗ್ ಆಫ್ ಸೆನ್ಸೇಷನ್, ಅ ಥ್ರಾಬಿಂಗ್ ಸೆನ್ಸೇಷನ್ ಆಸ್ ಅ ಮೈಲ್ಡ್ ಹೆಡೇಕ್ ಆರ್ ಇನ್ ದ ಬ್ಯಾಕ್ ಆಫ್ ದ ನೆಕ್, ತಲೆ ಹಿಂದುಗಡೆ. ಆ ಸಹಸ್ರಾರದಲ್ಲಿ ನಿಮಗೆ ಆ ಥ್ರಾಬಿಂಗ್ ಎಲ್ಲ ಶುರು ಆಗುತ್ತೆ. ಅದೇ ಫಸ್ಟು ಅದು ಸ್ಟಾರ್ಟ್ ಆಗಬೇಕಾದ್ರೆ ಓಂ ಅಂತ ಒಳಗಡೆನೇ ಏನೋ ಒಂದು ಇಂಟರ್ನಲ್ ಎಕ್ಸ್ಪ್ಲೋಷನ್, ಒಂದು ಸ್ಫೋಟವಾಗುತ್ತೆ ಶಬ್ದ. ಇಟ್ ಕ್ಯಾನ್ ಬಿ ಬಿಟ್ವೀನ್ ದ ಇಯರ್ಸ್, ಇಟ್ ಕ್ಯಾನ್ ಬಿ ಇನ್ ದ ಸೆಂಟರ್, ದ ಬ್ಯಾಕ್ ಸೆಂಟರ್ ಆಫ್ ದ ಹೆಡ್, ಆರ್ ಇಟ್ ಕ್ಯಾನ್ ಬಿ ಎಟ್ ದ ಥ್ರೋಟ್, ಆರ್ ಇಟ್ ಕ್ಯಾನ್ ಬಿ ಇನ್ ದ ಸೆಂಟರ್ ಆಫ್ ದ ಚೆಸ್ಟ್ ರೀಜನ್, ಎಟ್ ದ ಬ್ಯಾಕ್ ಆಫ್ ದ ಚೆಸ್ಟ್. ಏನೋ ಒಂದು ಮೈಲ್ಡ್ ಥ್ರಾಬಿಂಗು ಓಂ ಅಂತ ಒಂದು ಶುರುವಾಗುತ್ತೆ. ಅಥವಾ ಮಲಗಿದಾಗ ಬೂಮ್ ಅಂತ ಶುರು. ಇದೆಲ್ಲ ಈ ಫಿಸಿಕಲ್ ಎಕ್ಸ್ಪ್ಲನೇಷನ್ ಏನೇ ಮಾಡಿದ್ರು ಆ ರಿಯಲ್ ಸೌಂಡು ಅದೇ ಬೇರೆ. ಆ ರಿಯಲ್ ಸೌಂಡ್ ಇಸ್ ಡಿಫರೆಂಟ್ ಆಫ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಇಮಿಟೇಟ್ ಆರ್ ಮಿಮಿಕ್. ಇದು ಹತ್ತಿರ ಇಲ್ಲ. 1,00,000 ಕೋಟಿನಲ್ಲಿ ನಾವು ಏನೇ ಇಮಿಟೇಟ್ ಮಾಡಿದ್ರೆ 1,00,000 ಕೋಟಿಗೂ ಈಕ್ವಲೆಂಟ್ ಬರಲ್ಲ ಅದು ಶಬ್ದ. ಇಡೀ ಅಪ್ಪರ್ ರೀಜನ್ ಆಫ್ ದ ಬಾಡಿ ಓಂ ಅಂತ ಒಂಥರ ಸೌಂಡು, ಇಲ್ಲ ದೂರದಲ್ಲಿ ನಾದಗಳು, ಇಲ್ಲ ಏನೋ ಒಂದು ಸೌಂಡು. ಓಂ ಡೆಫಿನೆಟ್, ಅದು ಖಂಡಿತ. ಆ್ಯಂಡ್ ದಟ್ ಸೌಂಡ್ ಈಸ್ ಕಾಲ್ಡ್ ಆ್ಯಸ್ ಅನಾಹತ. ಆ ಸೌಂಡ್ ಎಲ್ಲಿ ಬರುತ್ತೆ? ಆ್ಯಂಡ್ ದಟ್ ಪಾರ್ಟ್ ವೇರ್ ಯು ಹಿಯರ್ ದಟ್ ಸೌಂಡ್ ಈಸ್ ಕಾಲ್ಡ್ ಆ್ಯಸ್, ಸ್ಪಿರಿಚುವಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಅನಾಹತನಾದ. The sound, the cosmic sound of reverberation. Anahata sound is called as the cosmic sound of reverberation. Vibration alla, reverberation, R-E-V-E-R, B-A-T-I-O-N, reverberation. Vibration ಏನೇ, ಬಟ್ ಇಡೀ ದೇಹ, ಎಸ್ಪೆಷಲಿ ಫ್ರಮ್ ದ ಟೋರ್ಸೋ ರೀಜನ್, ಫ್ರಮ್ ದಿಸ್ ಮೂಲಾಧಾರದಕ್ಕಿಂತ ಹೆಚ್ಚಾಗಿ ಈ ಅನಾಹತ ಈ ಕೆಳಗಡೆ ಸ್ವಾಧಿಷ್ಠಾನ ಚಕ್ರದಿಂದ ಶುರುವಾಗಿ ಎದೆ ಭಾಗದಲ್ಲಿ ಬಂಗ್ ಅಂತ ಹೊಡೆಯುತ್ತೆ. ಒಂದೇ ಸೌಂಡು. ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ದ ಫಿಸಿಕಲ್ ಸೌಂಡ್ ಆಸ್ ಮಚ್ ಆಸ್ ಕ್ಲೋಸರ್ ಟು ಇಟ್. ಬಮ್, ಹಿಂಗೆ ಬಮ್ ಬಮ್. ಈ ಬಮ್ ಅನ್ನೋದ್ರಲ್ಲೇ ಆ ಓಮನ್ನು ಸ್ವಲ್ಪ ಎನ್ಕ್ಲೋಸ್ ಮಾಡಿದ್ರೆ ಹೃದಯದಿಂದ ಬರೋತಕ್ಕಂಥ ಒಂದು ಸೌಂಡು, ಆ ಓಂಕಾರನೇ ಸ್ವಲ್ಪ ಓಂ ಓಂ ಅಂದಾಗ ಎರಡು ಕಿವಿ ಮಧ್ಯೆ ಕೇಳಿಸ್ಬೇಕಾಗಿರೋದು ಬಾಮ್ ಬಾಮ್ ಬಾಮ್. ಹಳೆ ಕಾಲದ ಗಡಿಯಾರ ಇತ್ತಲ್ಲ, ಗಾಂಗ್ ಅಂತ ಹೇಳ್ತೀವಿ ನೋಡಿ, ಒಳ್ಳೆ ಆ ಥರ ಗಾಂಗ್ ಸೌಂಡು. ಬಾಂಗ್ ಬಾಂಗ್ ಬಾಂಗ್
ಆ ವೈಬ್ರೇಷನ್ನು ಒಳಗಡೆನೇ ಗುಯ್ ಹುಟ್ಟತ್ತದು, ಕೇಳಕ್ಕೆ ಶುರುವಾಗುತ್ತೆ. ದ್ಯಾಟ್ ಈಸ್ ಅನಾಹತ, ದ ಸೌಂಡ್ ಆಫ್ ಅನಾಹತ, ಅನಾಹತನಾದ. ಆ ಸೌಂಡು ಅಲ್ಲಿಂದ ನೋಡಿ ನಿಮಗೆ ಇಂಟ್ಯೂಷನ್ ಸ್ಟಾರ್ಟಿಂಗ್. ಸಾಧನೆ ಮಾಡಿ ನಮಗಿಂದ ಡೀಲ ಬಿಡೋದು ಬೇಡ, ಸಾಧನೆನ ಡೀಲ ಬಿಡೋದಿಲ್ಲ. ನಿಮಗೆ ಮಾಡ್ತಾ ಮಾಡ್ತಾ ಅನುಭವಕ್ಕೆ ಬರುತ್ತೆ. wherever you stay, wherever you reside, wherever you preside, then that bong sound ಫಸ್ಟು ದೂರದಲ್ಲಿ ಏನೋ ಕೇಳ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಒಳಗಡೆನೇ ಆ ಸೌಂಡ್ ಒಳಗಡೆನೇ ಕೇಳುತ್ತೆ. ಆ ಒಳಗಡೆ ಕೇಳಿದಾಗ ನಿಮ್ಮ ಬೆನ್ನಿಂದೆ ಕೇಳುತ್ತೆ. ಆ ಬೆನ್ನಿಂದೆ ಕೇಳಿದಾಗ ಅಕ್ಕಪಕ್ಕ ಈ ಕಡೆ ಸೈಡ್ ಎಲ್ಲೋ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಇಟ್ ಟ್ರಾವರ್ಸಸ್ ಥ್ರೂ ದ ಹೋಲ್ ಆಫ್ ಯು. ನಿಮ್ಮ ಅಂತರ ಒಳಗಡೆನೇ ಒಳಗಡೆ ಅದು ನಿಮ್ಮ ಸೌಂಡು ಗುಯಿಗುಟ್ಟತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ರೆವರ್ಬರೇಷನ್. ಈ ಗುಯಿಗುಟ್ಟೋ ಸೌಂಡೇನೆ ರೆವರ್ಬರೇಷನ್ ಅಂತ ಕರೆಯೋದು ನಾವು. ಬಾಂ ಈ ರೀತಿ ಹಾಗೆ ಗುಯಿಗುಟ್ಟತ್ತೆ ಆ ನಾದ. ಕಿವಿ ಒಂದು ಇಟ್ಸ್ ಓನ್ಲಿ ಅನ್ ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ ಫಾರ್ ಅಸ್ ಟು ಹಿಯರ್. ಇದೆಲ್ಲ ಒಳಗಡೆ ಆಗೋ ಶಬ್ದ, ಇದಕ್ಕೆ ಕಿವಿ ಬೇಕಾಗಿಲ್ಲ. ಯು ಡೋಂಟ್ ರಿಕ್ವೈರ್ ದ ಇಯರ್ ಟು ಹಿಯರ್ ದಿಸ್ ಅನಾಹತನಾದ. ಯಾಕೆ ಅಂದರೆ ಇದು ಇಲ್ಲಿಂದ ಶುರುವಾಗಿ ಇಷ್ಟೇ, ಈ ಎಷ್ಟು ಒಳಗಡೆನೇ ಈ ಹೃದಯದಿಂದ ಸೆಂಟ್ರಿಂದ ಇಲ್ಲಿ ನಿಮ್ಮ ವೋಕಲ್ ಕಾರ್ಡ್ಸ್, ನಿಮ್ಮ ಧ್ವನಿ ಪೆಟ್ಟಿಗೆ, ಆ ಧ್ವನಿ ಪೆಟ್ಟಿಗೆಯಲ್ಲಿ ಮುಗಿದೋಗ್ಬಿಡುತ್ತದು ಸೌಂಡು. ಸೊ ಕಿವಿ ಬೇಕಾಗಿಲ್ಲ. ನಿಮಗೆ ಕಿವಿ ಇರೋದರಿಂದ ನಿಮಗೊಂದು ಫೀಲಿಂಗ್ ಬರುತ್ತೆ, ಓಕೆ ಕಿವಿ ಇರಲೇಬೇಕು, ನನ್ನ ಕಿವಿ ಕೇಳಿಸ್ತಾ ಇದೆ ಚೆನ್ನಾಗಿ ಅಂತ. ಯು ಆರ್ ರಾಂಗ್. ಒಳಗಡೆ ಕೇಳೋ ಶಬ್ದ ಇದು. ಮಲಗಿದ್ದಾಗ ಕೇಳುತ್ತೆ, ಕೂತಾಗ ಕೇಳುತ್ತೆ, ಏನೋ ಕೆಲಸ ಮಾಡ್ತಿದ್ದಾಗ ಕೇಳುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಲುಕ್ ಎಟ್ ಯುವರ್ ಆಡಿಯೋಮೆಟ್ರಿ ಲೆವೆಲ್ಸ್, ಬೇಕಾಗಿಲ್ಲ. ಸುಮ್ಮನೆ ಹಾಗೆ ಕೇಳುತ್ತೆ ಒಳಗಡೆ ರೆವರ್ಬರೇಷನ್. ಅನಾಹತ, ಅನಾಹತನಾದ ಎಲ್ಲ ಶುರುವಾಗುತ್ತೆ. ಗಂಟೆ ಶಬ್ದ, ಆ ಶಬ್ದ, ಈ ಶಬ್ದ. ಅಂದರೆ ದೆನ್ ಯು ಹ್ಯಾವ್ ಟು ಸೆಗ್ರಿಗೇಟ್ ಯಾವ್ಯಾವುದನ್ನು. ಅದರಲ್ಲಿ ನಿಮಗೆ ಸೆನ್ಸಿಟಿವಿಟಿ ಬರುತ್ತೆ. ಅದೇನಾಗುತ್ತೆ ಅಂದಾಗ ನಿಮ್ಮಲ್ಲಿ ಆ ಸೂಕ್ಷ್ಮತನ ಬರುತ್ತೆ. ಆ ಸೂಕ್ಷ್ಮ ಬಂದಾಗ ಏನು ಎತ್ತ ಅಂತ ಗೊತ್ತಾಗ. ಅದಕ್ಕೆ ನಾನು ಹೇಳ್ತಾ ಇರೋದು ನೋಡಿ, ಸಿ ಅವರ್ ಕಾನ್ಷಿಯಸ್ನೆಸ್ ಈಸ್ ಸಬ್ಮರ್ಜ್ಡ್ ವಿತ್ ಅವರ್ ಸೆನ್ಸಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.